ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ತನಿಖೆಗೆ ಅನುಮತಿ ನೀಡಿರುವ ರಾಜ್ಯಪಾಲರ ಕ್ರಮವನ್ನು ಖಂಡಿಸಿ ಹಾಗೂ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳೆರಡೂ ವಾಮಮಾರ್ಗದ ಮೂಲಕ ರಾಜಕಾರಣ ಮಾಡ್ತಾ ಇವೆ ಎಂದು ಆರೋಪಿಸಿ ಕೊಡಗು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮಡಿಕೇರಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿತು. ನಗರದ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಜನರಲ್ ತಿಮ್ಮಯ್ಯ ವೃತ್ತದಲ್ಲಿ ರಾಜ್ಯಪಾಲರು, ಕೇಂದ್ರ ಸರ್ಕಾರ, ಬಿಜೆಪಿ ಮತ್ತು ಜೆಡಿಎಸ್ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ಹಿಂದುಳಿದ ವರ್ಗಕ್ಕೆ ಸೇರಿದ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರದಲ್ಲಿ ಮುಂದುವರಿಯುವುದನ್ನು ಸಹಿಸದ ವಿರೋಧ ಪಕ್ಷಗಳು ರಾಜಕೀಯ ಷಡ್ಯಂತ್ರ ನಡೆಸ್ತಾ ಇವೆ. ಜನಾದೇಶದೊಂದಿಗೆ ಬಹುಮತ ಪಡ್ಕೊಂಡಿರುವ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಲು ಬಿಜೆಪಿ ಮಂದಿ ಮೊದಲಿನಿಂದಲೂ ಹವಣಿಸುತ್ತಿದ್ದಾರೆ. ರಾಜ್ಯಪಾಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ತನಿಖೆಗೆ ಅನುಮತಿ ನೀಡಿರುವ ಕ್ರಮ ಅಸಂವಿಧಾನಿಕ ಮತ್ತು ಇದು ಬಿಜೆಪಿಯ ಷಡ್ಯಂತ್ರದ ಭಾಗ ಅಂತ ಆರೋಪಿಸಿದ್ರು. ರಾಷ್ಟ್ರಪತಿಗಳು ಮಧ್ಯಪ್ರವೇಶ ಮಾಡುವ ಮೂಲಕ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅವಕಾಶ ನೀಡಿರುವ ಆದೇಶವನ್ನು ಹಿಂದಕ್ಕೆ ಪಡೆಯಬೇಕೆಂದು ಒತ್ತಾಯಿಸಿದರು. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಪಿ ಚಂದ್ರಕಲಾ ಮಾತನಾಡಿ, ರಾಜಕೀಯ ದುರುದ್ದೇಶದಿಂದ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅವಕಾಶ ನೀಡಲಾಗಿದೆ. ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬಾರದೆಂದು ಮನವಿ ಮಾಡಿದರು. ಇವತ್ತು ಏನು ಕಾಂಗ್ರೆಸ್ ಪಕ್ಷದಿಂದ ನಾವು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಬಹುಶಃ ಇಡೀ ರಾಜ್ಯಾದ್ಯಂತ ಈ ಪ್ರತಿಭಟನೆಗಳು ನಡೀತಾ ಇದೆ. ಒಬ್ಬ ಸ್ವಚ್ಛ, ದಕ್ಷ ಆಡಳಿತ ನಡೆಸುತ್ತಿರುವಂತಹ ಏಕೈಕ ಮುಖ್ಯಮಂತ್ರಿ ಅಂತ ಹೇಳಿದರೆ ಅದು ಸಿದ್ದರಾಮಯ್ಯನವರು. ಅವರಿಗೆ ಒಂದು ಕಪ್ಪೆ ಚುಕ್ಕಿ ತರುವ ಒಂದು ಉದ್ದೇಶದಿಂದ ಇವತ್ತು ಕೇಂದ್ರ ಸರ್ಕಾರ ರಾಜ್ಯಪಾಲರನ್ನು ತನ್ನ ಕೈಗೊಂಬೆಯಾಗಿ ಪರಿವರ್ತನೆ ಮಾಡಿಕೊಂಡು ಅವರಿಗೆ ಇಲ್ಲ ಸಲ್ಲದ ಕಿರುಕುಳವನ್ನು ಕೂಡ ಕೊಡ್ತಾ ಇದ್ದಾರೆ. ಅವರ ಮೇಲೆ ಪ್ರಾಸಿಕ್ಯೂಷನ್ ಒಂದು ವಿಧಿಯನ್ನು ವಿಧಿಸಿ ಅವರಿಗೆ ಕೋರ್ಟ್ ಮೆಟ್ಟಿಲು ಹತ್ತುವಂಥ ಒಂದು ಪರಿಸ್ಥಿತಿಯನ್ನು ತಂದುಕೊಂಡಿದ್ದಾರೆ. ಆದರೆ ನಾವೆಲ್ಲ ಹೇಳುವುದಿಷ್ಟೇ, ಇಡೀ ರಾಜ್ಯದ ಬಡವರ, ದೀನದಲಿತರ, ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರುಗಳ ಕೃಪಾ ಕಟಾಕ್ಷ ಇವತ್ತು ಸಿದ್ದರಾಮಯ್ಯನವರ ಮೇಲೆ ಇದೆ. ಹಾಗಾಗಿ ಅವರಿಗೆ ಯಾವುದೇ ಒಂದು ತೊಂದರೆ ಆಗುವುದಿಲ್ಲ. ಅವರು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೆ. ಜೊತೆಗೆ ಎಲ್ಲರ ಸಹಕಾರ ಕೂಡ ಇವತ್ತು ಇದೆ. ನಿಮಗೆ ಗೊತ್ತಿರ್ಬೋದು, ಕೇಂದ್ರ ಸರ್ಕಾರದಲ್ಲಿ, ರಾಜ್ಯದಲ್ಲಿ ಯಾವ ರಾಜ್ಯಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದೆ ಅಂತಹ ಒಂದು ರಾಜ್ಯಗಳನ್ನು ಇವರು ನಿರ್ನಾಮ ಮಾಡಲಿಕ್ಕೆ BJPಯವರು ಹೊರಟಿದ್ದಾರೆ. ಕೇಂದ್ರದ ಮಾನ್ಯ ಪ್ರಧಾನಮಂತ್ರಿ ಇರ್ಬೋದು, ಅಮಿತ್ ಶಾ ಅವರು ಇರ್ಬೋದು, ಅವರ ಕುಮ್ಮಕ್ಕಿನಿಂದ ಇಂತಹ ಒಂದು ದುರ್ಗತಿ ಎಲ್ಲ ಕಡೆಗಳು ನಡೀತಾ ಇದೆ. ಕೊಡಗು ಜಿಲ್ಲಾ ಕಾಂಗ್ರೆಸ್ ಪರವಾಗಿ ಅಧ್ಯಕ್ಷ ಧರ್ಮಜ ಉತ್ತಪ್ಪ ಅವರು ಪ್ರಮುಖ 7 ಬೇಡಿಕೆಗಳನ್ನು ಒಳಗೊಂಡ ಮನವಿ ಪತ್ರವನ್ನು ಅಪರ ಜಿಲ್ಲಾಧಿಕಾರಿ ಐಶ್ವರ್ಯ ಅವರ ಮೂಲಕ ರಾಷ್ಟ್ರಪತಿಗಳಿಗೆ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ವಿಧಾನ ಪರಿಷತ್ನ ಮಾಜಿ ಸದಸ್ಯೆ ಶಾಂತಯಂಡ ವೀಣಾ ಅಚ್ಚಯ್ಯ, ಕಾಂಗ್ರೆಸ್ ಪ್ರಮುಖರಾದ ಕೊಲ್ಯದ ಗಿರೀಶ್, BS ತಂಬಯ್ಯ, ಟಾಟು ಮಣ್ಣಪ್ಪ, ಪ್ರಮೋದ್ ಗಣಪತಿ, ನೆರವಣ್ಣ ಉಮೇಶ್, ತೆಂದಿರ ಮೈನಾ, TE ಸುರೇಶ್, RP ಚಂದ್ರಶೇಖರ್, ಕಾನೆಹಿತ್ಲು ಮಣ್ಣಪ್ಪ, ಹನೀಫ್, ಜಾನ್ಸನ್ ಪಿಂಟೋ, ಮುನೀರ್ ಅಹಮದ್, ರಾಜೇಶ್ ಯಲ್ಲಪ್ಪ, ಮೋಹನ್ ದಾಸ್, ಸೂರಜ್ ಹೊಸೂರು ಸೇರಿದಂತೆ ಹಲವು ಮುಖಂಡರು ಹಾಗೂ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರನ್ನ ರಾಜೀನಾಮೆ ಕೊಡಿಸ್ಬೇಕಂತ ಕೇಂದ್ರದ BJP ಸರ್ಕಾರದ ಒಂದು ಪಿತೂರಿಯ ಮೇಲೆ ಕರ್ನಾಟಕದ ಗಂತವ್ಯದ ರಾಜ್ಯಪಾಲರು ಇವತ್ತು ಸಂವಿಧಾನಕ್ಕೆ ಒಂದು ಹಿನ್ನಡೆ ಆಗೋ ರೀತಿಯಲ್ಲಿ, ಅದಕ್ಕೆ ಒಂದು ಕೆಟ್ಟ ಹೆಸರು ತರೋ ರೀತಿಯಲ್ಲಿ ಇವತ್ತು ಅವರ ಬಗ್ಗೆ ಯಾವುದೋ ಒಬ್ಬ ಸಾಮಾನ್ಯ ವ್ಯಕ್ತಿ ಅವರ ರಾಜ್ಯಪಾಲ ಕಚೇರಿಗೆ ಹೋಗಿ ಕೊಟ್ಟಂಥ ಒಂದು ಅರ್ಜಿ ಮೇಲೆ ಅದ್ರ ಮೇಲೆ ಇವತ್ತು ಪ್ರಾಸಿಕ್ಯೂಷನಿಗೆ ಏನು ಅವರು ಆರ್ಡರ್ ಮಾಡಿದ್ದಾರೆ, ಅದನ್ನು ಕರ್ನಾಟಕ ರಾಜ್ಯದ ಪ್ರತಿ ಜನತೆಯು, ಕಾಂಗ್ರೆಸ್ ಪಕ್ಷದ ಮಂತ್ರಿಗಳು, ಶಾಸಕರು, ಪ್ರತಿಯೊಬ್ಬ ಹೈಕಮಾಂಡ್ ಕೂಡ ಇದನ್ನು ತಿರಸ್ಕರಿಸ್ತೀವಿ, ಖಂಡನೆ ಮಾಡ್ತಿದ್ದೀವಿ. ಯಾವುದೇ ಕಾರಣಕ್ಕೆ ಸಿದ್ದರಾಮಯ್ಯನವ್ರನ್ನ ರಾಜೀನಾಮೆ ಕೊಡಿಸಿ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಮಾಡಿಸ್ಬೇಕಂತಿದ್ದಾರೆ. ಅದು ಇಲ್ಲ ಅಂತ ಹೇಳೋದನ್ನು ಇವತ್ತು ನಾವು ಹೇಳಲಿಕ್ಕೆ ಇಚ್ಛೆಪಡ್ತೇವೆ. ಅದರ ಪ್ರಯುಕ್ತ ಇವತ್ತು ಕೊಡಗು ಜಿಲ್ಲೆಯಲ್ಲಿ ಸಾವಿರಾರು ಜನಸಂಖ್ಯೆಯಲ್ಲಿ ಸೇರಿ ಇವತ್ತು ಸಿದ್ದರಾಮಯ್ಯ, DK ಶಿವಕುಮಾರ್ ಮಾನ್ಯ ಸಚಿವ ಸಂಪುಟಕ್ಕೆ ಪೂರ್ಣ ಒಂದು ಬೆಂಬಲವನ್ನು ಇದೆ ಅಂತ ಹೇಳೋದನ್ನು ಕೊಡಗು ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ತಾವು
ಅದಕ್ಕೆ ಪ್ರತಿಭಟನೆ ಮಾಡಿ ಈ ವಿಚಾರವನ್ನು ಖಂಡಿಸ್ತಿದ್ದೇವೆ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರ ರಾಜೀನಾಮೆಗೆ ನಾವು ಬಿಡೋದಿಲ್ಲ ಅಂತ ಹೇಳೋದನ್ನು ಕೊಡಗು ಜಿಲ್ಲಾ ಕಾಂಗ್ರೆಸ್ ಸ್ಪಷ್ಟಪಡಿಸುತ್ತದೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಬಿಜೆಪಿ ಪಕ್ಷದ ಹಿರಿಯ ನಾಯಕರಾದಂಥ ವೈನಾಚಿನವರು ಮತ್ತು ಚಂದ್ರಕಲಾ ಅವರು ಮುಂದೆ ನಡೆಯಿರಿ 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 ಬಂದು ಸಿದ್ದರಾಮಯ್ಯ ಎಲ್ಲ ಮಾನ್ಯ ಬಂಧುಗಳೇ, ಇನ್ನು ಯಾವುದೇ ಕಾಲಘಟ್ಟ ದೂರನ್ನು ಇವತ್ತು ದೂರನ್ನು ಪಡ್ಕೊಂಡು ತಮ್ಮ ಇವರು ಜಿ ಟಿ ದೇವೇಗೌಡರು ಇರ್ತಾರೆ, ಸಾರಾ ಮಹೇಶ್ ಅವರು ಇರ್ತಾರೆ. ಅಲ್ಲಿರ್ತಕ್ಕಂಥ ಅಂದಯ್ಯವರೇ ಒಂದು ನಿಮಿಷ. ಕಸ್ತೂರಿ ರಂಗನ್ ವರದಿ ಅನುಷ್ಠಾನ ವಿರೋಧಿಸಿ ಸಿ&ಡಿ ಭೂಮಿಗೆ ಹಕ್ಕುಪತ್ರಕ್ಕೆ ಒತ್ತಾಯಿಸಿ ಸೋಮವಾರಪೇಟೆ ರೈತ ಹೋರಾಟ ಸಮಿತಿ ನೇತೃತ್ವದಲ್ಲಿ ರೈತರು ಪಟ್ಟಣದಲ್ಲಿ ಸೋಮವಾರ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ತಾಲೂಕು ಒಕ್ಕಲಿಗರ ಸಮುದಾಯ ಭವನದಿಂದ ಹೊರಟ ಪ್ರತಿಭಟನಾ ನಿರತ ರೈತರು ವಿವೇಕಾನಂದ ಸರ್ಕಲ್ ಮೂಲಕ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ತೆರಳಿ ಜೆಸಿ ವೇದಿಕೆಯಲ್ಲಿ ಸಮಾವೇಶಗೊಂಡರು. ರೈತರ ಪ್ರತಿಭಟನೆಗೆ ಪಟ್ಟಣದ ವರ್ತಕರು ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡುವ ಮೂಲಕ ಸಹಕಾರ ನೀಡಿದರು. ಸಿ&ಡಿ ಭೂಮಿ ಕಸ್ತೂರಿ ರಂಗನ್ ವರದಿ ಅನುಷ್ಠಾನ ಮತ್ತು ಸಿ&ಡಿ ಭೂಮಿಯಿಂದ ಸಾಮಾಜಿಕ ಅರಣ್ಯ ಅಂತ ಘೋಷಿಸಲು ಸಿದ್ಧತೆ ನಡೀತಾ ಇರುವುದರಿಂದ ಸಾವಿರಾರು ರೈತ ಕುಟುಂಬಗಳು ಆಸ್ತಿಯಿಂದ ಕಳೆದುಕೊಳ್ಳುವ ಭೀತಿ ಎದುರಾಗಿದೆ. ವ್ಯವಸಾಯಕ್ಕೆ ಯೋಗ್ಯವಲ್ಲದ ಭೂಮಿಯಿಂದ ಸರ್ವೆ ಮಾಡಿ ಗುರುತಿಸಿ ಸಾಮಾಜಿಕ ಅರಣ್ಯ ಮಾಡಲಿ, ಕೃಷಿ ಮಾಡ್ತಾ ಇರುವ ಭೂಮಿಗೆ ಹಕ್ಕುಪತ್ರ ನೀಡಲಿ, ಈ ಬಗ್ಗೆ ಕಾನೂನು ಹೋರಾಟವನ್ನು ಮುಂದುವರೆಸಬೇಕೆಂದು ಸಮಿತಿ ಸಂಚಾಲಕ ಬಿಜೆ ದೀಪಕ್ ಹೇಳಿದರು. ಬರೀ ಸೋಮವಾರಪೇಟೆ ತಾಲೂಕಲ್ಲ, ಜಿಲ್ಲಾದ್ಯಂತ ಎಲ್ಲ ಕರ್ನಾಟಕ ರಾಜ್ಯದಲ್ಲಿದೆ. ಆದ್ರೆ ಜಾಸ್ತಿ ಎಫೆಕ್ಟೆಡ್ ಅಂದ್ರೆ ನಮ್ಮ ಕೊಡಗಿನಲ್ಲಿ. ಆದ್ರಿಂದ ಇದು ಅವ್ರ ಮನೆಗೆ ಅವ್ರದ್ದು ಆಸ್ತಿ ಅಂತಲ್ಲ, ಒಟ್ಟಿನಲ್ಲಿ ಇದು ಎಲ್ಲ ರೈತರ ಆಸ್ತಿ ಆಗಿದೆ. ಯಾಕೆ ಒಬ್ರಿಬ್ಬರದಲ್ಲ, ತಮಗೆ ಗೊತ್ತಿದೆ. ಫಾರ್ಮ್ 50, 53, 57 ಎಲ್ಲದೂ ಪೆಂಡಿಂಗ್ ಇದೆ. ಯಾಕೋಸ್ಕರ ಸಿ&ಡಿ ಲ್ಯಾಂಡ್ ಅಂತೇಳಿ ಅದನ್ನ ಹಾಗೆ ಇಟ್ಟಿದ್ದಾರೆ. ಆದ್ರಿಂದ ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ಳೋದೇನೆಂದ್ರೆ ಇದನ್ನ ಸರ್ಕಾರದ ಮುಖಾಂತರ ಸಿ&ಡಿ ಲ್ಯಾಂಡ್ ಅನ್ನು ಮತ್ತೊಮ್ಮೆ ಸರ್ವೆ ಮಾಡಿ. ನೂರಾರು ವರ್ಷಗಳಿಂದ ಸಿ ಮತ್ತು ಡಿ ಜಾಗದಲ್ಲಿ ರೈತರು ಕೃಷಿ ಮಾಡಿಕೊಂಡು ಬರ್ತಾ ಇರುವ ಭೂಮಿಗೆ ಹಕ್ಕುಪತ್ರ ಸಿಗಲೇಬೇಕೆಂದು ಶಾಸಕ ಡಾಕ್ಟರ್ ಮಂತ್ರಗೌಡ ಹೇಳಿದರು. ನಿಮ್ ಜೊತೆ ಅಂತ ನಾನು ಹೇಳಿಕೆ ಬಯಸಕ್ಕೆ ಇಷ್ಟಪಡ್ತೀನಿ. ನಾನು ಒಬ್ಬನೇ ಅಂತಲ್ಲ, ಮಾಜಿ ಸಚಿವರಾಗಿರ್ಬೋದು, ಹಿರಿಯ ರಾಜಕಾರಣಿಗಳಿರ್ಬೋದು, ಪಾರ್ಟಿ ಬಿಟ್ಟಿ ನಾವೆಲ್ಲರೂ ನಿಮ್ ಪರ ನಿಂತಿದ್ದೀವಿ. ಕಾನೂನು ರೀತಿಯಲ್ಲಿ ಹೋರಾಟ ಮಾಡಕ್ಕೆ ನಾನು ಎಲ್ಲರೂ ಸೇರ್ಕೊಂಡು ನಾವು ನಿಮ್ ಜೊತೆ ನಿಂತ್ಕೊಂಡಿದ್ದೀವಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿಲಿ ನಾನು ಹೌದು ನಾನೇನ್ ಹೇಳ್ಬೋದು ಅಂತಂದ್ರೆ ನಾನೆಲ್ಲರೂ ನನ್ಗೆ ಗೊತ್ತು ಅಂತ ನಾನು ಹೇಳಕ್ಕೆ ನಾನು ಸುಲಭ. ಕಳೆದ ವಾರದಲ್ಲಿ ಒಕ್ಕಲಿಗರ ಸಂಘ ಭವನಲ್ಲಿ ನಾವು ಏನು ಒಂದು ಮೀಟಿಂಗ್ ಮಾಡ್ದೋ. ಕೆಲವು ರೈತರು ಬಂದಿದ್ರು, ಕೆಲವು ಜನ ಬಂದಿರ್ಲಿಲ್ಲ ಸರ್. ಅವತ್ತು ಲಾಸ್ಟ್ ವೀಕ್ ಒಂದು ಮೀಟಿಂಗ್ ಆಯ್ತು ಸರ್. ಅವತ್ತು ಗ್ರಾಮದ ಹಿರಿಯ ಮುಖಂಡರು ಬಂದಿದ್ರು. ಅವತ್ತು ನಾನು ಒಂದು ಏನ್ ಮಾಹಿತಿ ಅಂತಂದ್ರೆ ಇಲ್ಲಿ 26 ಹಳ್ಳಿಗಳದ್ದು ನೋಟಿಫಿಕೇಶನ್ ಆಗಿದೆ ಸರ್. ಇದ್ರ ಬಗ್ಗೆ ನಮ್ಮ ಒಕ್ಕಲಿಗರ ಸಂಘದ ನಿರ್ದೇಶಕರಾದಂತ ರವೀಂದ್ರನವರು ಬಂದಿದ್ದಾರೆ. ಅವರು ಈ ಸಂಘಟನೆಗೆ ನಾವು ಸೇರಿಸ್ಕೊತಾ ಇದ್ದೀವಿ. ನನ್ನ ಆ 26 ಹಳ್ಳಿಯವರು ಮುಖ್ಯದರು ನಾವೆಲ್ಲರೂ ಸೇರ್ಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಯವರು ಪ್ಲಸ್ ಫಾರೆಸ್ಟ್ ಮಿನಿಸ್ಟರ್ ಹತ್ರ ನಾವು ಕೂತ್ಕೊಂಡು ಕಾನೂನು ರೀತಿಯಲ್ಲಿ ಹೋರಾಟ ಮಾಡಿಕೊಂಡು ಆ ಜಾಗನ ನಮ್ಮ ಪರಾಗಿ ಮಾಡಿಸ್ಕೊಳ್ಳಕ್ಕೆ ನಾವು ಎಲ್ಲರೂ ಸೇರ್ಕೊಂಡು ಜವಾಬ್ದಾರಿ ತಗೋತೀವಿ. ನಾನೇನ್ ಹೇಳ್ಬೋದು ಅಂತಂದ್ರೆ, ನಾನು ಸರ್ ಮೇಲೆ ಹೇಳ್ಬೋದು, ಇನ್ನೊಬ್ಬರ ಮೇಲೆ ಹೇಳಕ್ ನಾನು ಬಂದಿಲ್ಲ. ಇವತ್ತು ನಾವು ಇರಂತ ಅವಧಿಲಿ ರೈತರ ಪರ ನಿಂತ್ಕೊಳ್ಳಕ್ಕೆ ನಮ್ಮ ಜವಾಬ್ದಾರಿ. ಮಾಜಿ ಸಚಿವ ಎಂಪಿ ಅಪ್ಪಚ್ಚು ರಂಜನ್, ಕರ್ನಾಟಕ ರಾಜ್ಯ ರೈತ ಸಂಘದ ಕೊಡಗು ಜಿಲ್ಲಾಧ್ಯಕ್ಷ ಕಾಡೆಮಾಡ ಮನು ಸೋಮಯ್ಯ, ಸಾಮಾಜಿಕ ಹೋರಾಟಗಾರ ಬಿಪಿ ಅನಿಲ್ ಕುಮಾರ್, ವಿಧಾನ ಪರಿಷತ್ನ ಮಾಜಿ ಸದಸ್ಯ ಎಸ್ಜಿ ಮೇದಪ್ಪ, ಶಾಂತಳ್ಳಿ ಕುಮಾರಲಿಂಗೇಶ್ವರ ದೇವಾಲಯ ಸಮಿತಿ ಅಧ್ಯಕ್ಷ ಕೆಎಂ ಲೋಕೇಶ್, ಒಕ್ಕಲಿಗರ ಯುವ ವೇದಿಕೆ ಅಧ್ಯಕ್ಷ ಕೆಬಿ ಸುರೇಶ್, ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಹರಪಳ್ಳಿ ರವೀಂದ್ರ, ರೈತ ಸಂಘದ ತಾಲೂಕು ಅಧ್ಯಕ್ಷ ಕೆಎಂ ದಿನೇಶ್, ರೈತ ಮುಖಂಡ ಎಸ್ಪಿ ಭರತ್ ಕುಮಾರ್ ಈ ಸಂದರ್ಭ ಪಾಲ್ಗೊಂಡಿದ್ದರು. ದಾರಿ ಬಿಡಿ, ದಾರಿ ಬಿಡಿ, ರೈತರು ಬಂದರು ದಾರಿ ಬಿಡಿ. ಎತ್ತಕ್ಕಾಗಿ ಹೋರಾಟ, ಹೋರಾಟ,
ರೈತ ಉಳಿದರೆ ಏತಕ್ಕಾಗಿ ಹೋರಾಟ. ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ನೇರವಾಗಿ ಇವತ್ತು ರೈತರು ನಿಮಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ. ಭೂಮಿ ಅಂತ ಲೆಕ್ಕ ಆ CND ಲ್ಯಾಂಡ್ 1977ನೇ ಇಸ್ವಿ ಸರ್ಕಾರ ಒಂದು ಸುತ್ತೋಲೆ ಮಾಡಿತು, CND ಲ್ಯಾಂಡ್ ಗುರುತಿಸಬೇಕು ಅಂತೇಳಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನೋಟಿಸ್ ಕೊಟ್ಟರು ಕೂಡ ಯಾರನ್ನು ಕೂಡ 1 ಇಂಚನ್ನು ಕೂಡ ನಾವು ಒತ್ತುವರಿನ ಖುಲ್ಲಾಪಡಿಸಲಿಕ್ಕೆ ಬಿಟ್ಟಿಲ್ಲ. ಅದರ ಜೊತೆಗೆ ಇವತ್ತು ನಾವು ಏನು ದೇವರ ಕಾಡಿದೆ ಅದನ್ನು ಮಾತ್ರ ಖುಲ್ಲಾಪಡಿಸಲಿಕ್ಕೆ ಹೇಳಿದ್ದೀನಿ ಹೊರತು ಯಾವುದೇ ಸಂದರ್ಭದಲ್ಲಿ ರೈತರು 50 ವರ್ಷಗಳಿಂದ ಕೊಟ್ಟಂತ ಏನು ಒತ್ತುವರಿ ಮಾಡ್ಕೊಂಡದನ್ನು ಬಿಡಲಿಕ್ಕೆ ಬಿಟ್ಟಿಲ್ಲ. ನಾವು ಇನ್ನು ಮುಂದೆಯೂ ಕೂಡ ಬಿಡೋದಿಲ್ಲ. ನಾವು ಹೋರಾಟಕ್ಕೆ ಸದಾ ಸಿದ್ಧರಿದ್ದೇವೆ. ವಿಧಾನಸಭೆಯಲ್ಲಿ ಕೂಡ ನಮ್ಮ ಮಲೆನಾಡಿನ ಎಲ್ಲ MLAಗಳು ಸೇರಿ ಚಿಕ್ಕಮಗಳೂರು ಇರ್ಬೋದು, ಈ ರಾಜ್ಯದ ಸರ್ಕಾರಕ್ಕೆ ನಮ್ಮ ರೈತರ ಜವಾಬ್ದಾರಿ ಇದೆ. ಇಷ್ಟು ಜನ ರೈತರನ್ನ ಹೊರಗೆ ಹಾಕಿದ್ರೆ ಅವರ ಬದುಕನ್ನು ಕಿತ್ಕೊಂಡ್ರೆ ಅವ್ರನ್ನ ಯಾವ ರೀತಿಯಲ್ಲಿ ನಾವು ಕಾಪಾಡಬೇಕು ಅಂತ ಹೇಳುವಂತ ಜವಾಬ್ದಾರಿ ರಾಜ್ಯ ಸರ್ಕಾರದಲ್ಲಿದೆ. ಹಾಗಾಗಿ ಇದನ್ನ ಕಾನೂನು ಹೋರಾಟನ ನಾವು ಮೊದಲು ಕೈಗೆತ್ಕೊಳ್ಳುವಂಥದ್ದು ಬಹಳ ಸೂಕ್ತ. ರಾಜ್ಯ ಸರ್ಕಾರ ಇದಕ್ಕೆ ಇಮಿಡಿಯೇಟ್ ಆಗಿ ಅಫಿಡವಿಟ್ ಸಲ್ಲಿಸಬೇಕು. ಮತ್ತೆ ಏನ್ ನಮ್ಮ ರಾಜ್ಯದ ಅರಣ್ಯ. ಕಳೆದ ವಾರ ಕೋಲ್ಕತ್ತಾದಲ್ಲಿ ಕರ್ತವ್ಯ ನಿರತ ತರಬೇತಿ ವೈದ್ಯೆಯಿಂದ ಅತ್ಯಾಚಾರ ಮಾಡಿ ಅತ್ಯಂತ ಕ್ರೂರವಾಗಿ ಕೊಲೆ ಮಾಡಿರುವ ಕಾಮಾಂಧರನ್ನ ಸಾರ್ವಜನಿಕವಾಗಿ ಗಲ್ಲಿಗೇರಿಸಬೇಕೆಂದು ಕುಶಾಲನಗರ ಇನ್ನರ್ ವೀಲ್ ಕ್ಲಬ್ ಅಧ್ಯಕ್ಷೆ ಚಿತ್ರಾ ರಮೇಶ್ ಒತ್ತಾಯಿಸಿದ್ದಾರೆ. ಕುಶಾಲನಗರದ ವಿವಿಧ ಸಂಘಟನೆಗಳ ವತಿಯಿಂದ ಶನಿವಾರ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ಅತ್ಯಾಚಾರಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಲು ಸರಿಯಾದ ಕಾನೂನು ಇಲ್ಲದಿರುವುದರಿಂದ ಇಂತಹ ಹೇಯ ಕೃತ್ಯಗಳು ಮರುಕಳಿಸ್ತಾ ಇದೆ ಎಂದು ಚಿತ್ರಾ ರಮೇಶ್ ಬೇಸರ ವ್ಯಕ್ತಪಡಿಸಿದರು. ಕರ್ತವ್ಯ ನಿರ್ವಹಿಸುತ್ತಿರುವಂತ ಡಾಕ್ಟರ್ ವೈದ್ಯೆ ಅವರ ಮೇಲೆ ಏನ್ ಅತ್ಯಾಚಾರ ಆಗಿದೆ ಅಂತ ಈಗಾಗಲೇ ಎಲ್ಲರೂ ಪತ್ರಿಕೆಯಲ್ಲಿ ಎಲ್ಲ ಕಡೆ ಮಾಧ್ಯಮದೆಲ್ಲ ಬಂದಿರೋ ಪ್ರಕಟ ಆಗಿರುವಂತ ನ್ಯೂಸ್ನ ಎಲ್ಲರೂ ಓದಿದ್ದೀರಾ. ಅದನ್ನು ಖಂಡಿಸಿ ನಮ್ಮ ಸಂಸ್ಥೆ ಇನ್ನರ್ ವೀಲ್ ಸಂಸ್ಥೆ ಏನಿದೆ ನಾವೆಲ್ಲ ಸಂಘ ಸಂಸ್ಥೆಗಳನ್ನು ಕರೆದು ಇಂಥ ಒಂದು ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಕರೆದಿದ್ದಕ್ಕೆ ತಾವೆಲ್ಲರೂ ಬಂದಿದ್ದಕ್ಕೆ ಮೊದಲನೇದಾಗಿ ಧನ್ಯವಾದಗಳು. ಅತಿ ಕಡಿಮೆ ಸಮಯದಲ್ಲಿ ನಿಮ್ಮನ್ನ ಕರೆದಾಗ್ಲೂ ನಮ್ಮ ಕರೆಗೆ ಒಂದು ಓಗೊಟ್ಟು ನೀವೆಲ್ಲ ಬಂದಿದ್ದಕ್ಕೆ ನಮ್ಮ ಸಂಸ್ಥೆ ಪರವಾಗಿ ಸಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಮತ್ತೆ ಏನ್ ಈ ಕಾನೂನಿದೆ, ಈಗ ಈ ಕಾನೂನು ಚೌಕಟ್ಟು ಹೆಂಗಿದೆ ಅಂದ್ರೆ ಆ ರೈತರಿಗಾಗಿರುವಂತ ಅನ್ಯಾಯ ಏನಿದೆ ಅದನ್ನ ಹೇಗ್ ಮಾಡಿದ್ದಾರೆ ಅಂದ್ರೆ ಏನು ಎವಿಡೆನ್ಸ್ ಇಲ್ದಿರೋ ಹಂಗೆ ಮಾಡಿದ್ದಾರೆ, ಸೂಸೈಡ್ ಅಂತ ಮಾಡಿದ್ದಾರೆ. ಈ ತರ ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತೀವಿ, ಅಂತ ವೈದ್ಯಗೆ ಇಂಥ ದೊಡ್ಡ ಅನ್ಯಾಯ ಆದ್ರೆ ನಮ್ಮ ಪರಿಸ್ಥಿತಿ ಏನು, ಮುಂದಿನ ಪೀಳಿಗೆಯಲ್ಲಿರೋ ನಮ್ಮ ಮಕ್ಕಳ ಪರಿಸ್ಥಿತಿ ಏನು ಅನ್ನೋದನ್ನ ನಾವು ಯೋಚನೆ ಮಾಡಿದಾಗ ಏನಂತ ಬಹಳ ನೋವಾಗುತ್ತೆ ಮನಸ್ಸಿಗೆ. ಹಾಗಾಗಿ ಯಾವುದೇ ಒಂದು ಪೊಲಿಟಿಕಲ್ ಸಪೋರ್ಟ್ ಇಲ್ದಿರ ಇಂಥ ಒಂದು ಇನ್ಸಿಡೆಂಟ್ಗೆ ನ್ಯಾಯ ಒದಗಿಸಬೇಕು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ. ನಮ್ಮ ಸಂಸ್ಥೆಯಿಂದ ನಾವು ಹೇಳುವಂತ ಒಂದು ಇಂಥ ಕೃತ್ಯ ಎಸಗಿದಾರಲ್ಲ ಅಂತ ಹುಡುಗರು ಏನಿದ್ದಾರೆ ಅವ್ರಿಗೆ ಬಾಸ್ಟರ್ಡ್ಸ್ ಅಂತಾನೆ ನಾವು ಕರಿತೀವಿ. ನಿಜವಾಗ್ಲೂ ಹೇಳ್ಬೇಕಂತ ಇನ್ನೊಂದು ಪದ ಇಲ್ಲ ಅವರಿಗೆ. ಎಷ್ಟು ಮನಸ್ಸಿಗೆ ಪೋಷಕರಿಗೆ ನೋವಾಗಿದೆ ಅಂತ ಹೇಳಿದ್ರೆ ನಮ್ಮ ಮಕ್ಕಳನ್ನು ಸಹ ನೆಕ್ಸ್ಟ್ ಯಾವ ಹುದ್ದೆಗೆ ಕಳಿಸ್ಬೇಕು ಅಂದ್ರೆ ನಮಗೆ ಭಯ ಆಗುತ್ತೆ. ಹೌದು, ಹೆಣ್ಣು ಮಕ್ಕಳಿಗೆ ನಿಜವಾಗ್ಲೂ ಸಮೇತ ಸಮಾಜ ಸೇವೆಯನ್ನ ಮಾಡ್ಲಿಕ್ಕೆ ಹೊರಟಿರುವಂತ ವೈದ್ಯರಿಗೆ ಅಂತಹ ಸಮಸ್ಯೆ ಆದ್ರೆ ಸಾಮಾನ್ಯ ಜನರ ಹೆಣ್ಣು ಮಕ್ಕಳು ಹೇಗೆ ಕರ್ತವ್ಯವನ್ನ ನಿರ್ವಹಿಸೋದು, ಯಾರು ರಕ್ಷಣೆಯನ್ನ ಕೊಡೋದು? ಕಾರ್ಯದರ್ಶಿ ಸೀತಾಲಕ್ಷ್ಮಿ ಮಾತನಾಡಿ, ಹೆಣ್ಣು ಮಕ್ಕಳನ್ನ ಮನೆಯಿಂದ ಹೊರಗೆ ಕೆಲಸಕ್ಕೆ ಕಳುಹಿಸಲು ಭಯಪಡಬೇಕಾಗಿದೆ ಎಂದರು. ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಈ ಪ್ರತಿಭಟನೆಗೆ ನಾವು ಭೂಮಿಕಾ ಮಹಿಳಾ ಹಿತರಕ್ಷಣಾ ವೇದಿಕೆಯವರು ಬೆಂಬಲವನ್ನು ವ್ಯಕ್ತಪಡಿಸಿ ಇವತ್ತೇನು ಆ ಒಂದು ವೈದ್ಯಗೆ ಅವನು ಆ ರೀತಿ ಅತ್ಯಾಚಾರ ಮಾಡಿ ಅವರನ್ನು ಕೊಲೆ ಮಾಡಿದ್ದಾನೆ, ಅವನಿಗೆ ಮರಣದಂಡನೆಯೇ ಶಿಕ್ಷೆ ಕೊಡಬೇಕು ಅನ್ನೋದು ನಮ್ಮ ಒಂದು ಆಗ್ರಹ ಆಗಿದೆ. ಹಾಗಾಗಿ ನಾವು ಏನು ಆಗ್ರಹಿಸ್ತಾ ಇದ್ದೀವಿ ಅಂತ ಹೇಳಿದರೆ ಮರಣದಂಡನೆ ಅವರಿಗೆ ಮುಖ್ಯ ಶಿಕ್ಷೆ ಆಗಬೇಕು. ಭೂಮಿಕಾ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷೆ ಫಿಲೋಮಿನಾ, ಕರವೇ ಅಧ್ಯಕ್ಷ ಅಣ್ಣಯ್ಯ, ನಾಸೀರ್, ರೋಟರಿ ಕ್ಲಬ್ ಅಧ್ಯಕ್ಷ ಹರೀಶ್, ಹರಿ ಎ ಶೆಟ್ಟಿ, ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷ ರವೀಂದ್ರ ರೈ, ರಿಜಿಡ್ ಗ್ರೂಪ್ನ ಗಾಯತ್ರಿ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು.
ಒಂಟಿಕೊಪ್ಪ ಹೋಬಳಿಯ ವಿವಿಧ ಗ್ರಾಮ ವ್ಯಾಪ್ತಿಯಲ್ಲಿ ಕಳೆದ ಕೆಲವು ತಿಂಗಳಿಂದ ಆತಂಕ ಸೃಷ್ಟಿ ಮಾಡಿರುವ ಕಾಡಾನೆಯೊಂದು ಭಾನುವಾರ ರಾತ್ರಿ ಎಮ್ಮೆಗುಂಡಿ ಮತ್ತಿತರ ಪ್ರದೇಶಗಳಲ್ಲಿ ಕಾಣಿಸಿಕೊಂಡಿತು. ಮುಖ್ಯ ಬೀದಿಯಲ್ಲೇ ರಾಜಾರೋಷವಾಗಿ ಸಂಚಾರ ಮಾಡಿದ ಒಂಟಿ ಸಲಗ ಗ್ರಾಮಸ್ಥರಲ್ಲಿ ಆತಂಕ ಉಂಟುಮಾಡಿದೆ. ಸುತ್ತಮುತ್ತಲ ತೋಟಗಳಿಗೆ ನುಗ್ಗಿ ಹಾನಿಗೊಳಿಸ್ತಾ ಇರುವ ಕಾಡಾನೆ ಕೃಷಿ ಫಸಲನ್ನು ತಿಂದು ತೇಗ್ತಾ ಇದೆ. ಅರಣ್ಯ ಭಾಗದಲ್ಲಿ ಆಹಾರದ ಕೊರತೆ ಉಂಟಾಗಿ ಈ ಒಂಟಿ ಸಲಗ ತೋಟಗಳನ್ನೇ ಅವಲಂಬಿಸಿದೆ ಎಂದು ಗ್ರಾಮಸ್ಥರು ಅಭಿಪ್ರಾಯಪಟ್ಟಿದ್ದಾರೆ. ಹಲವು ಬಾರಿ ಮಾನವರ ಮೇಲೆ ದಾಳಿಗೆ ಮುಂದಾಗಿದ್ದ ಈ ಕಾಡಾನೆಯನ್ನ ಅನಾಹುತ ಸಂಭವಿಸುವ ಮೊದಲು ಸ್ಥಳಾಂತರ ಮಾಡಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. ಮುಳಿಯ ಜ್ಯೂಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. One more opportunity for the student beyond academics to emerge as a leader. SBRR Mahajana First Grade Autonomous College, accredited A grade by NAC, having 4 decades of experience in higher education. Admissions open for the year 2024 and 25 for BCom, BA, BCA, BSc, BBA, BSc with Criminology and Forensic Science, Psychology and Biochemistry. In addition, BBA Hotel and Hospitality along with Aviation and International Tourism. NSS, NCC, Sports, Cultural and other co-curricular activities are encouraged. 30 plus value-added and skill enhancement courses. Meritorious students are provided free shift scholarships. Students with 95% and above in second PUC are exempted from program fee. Concession for all achievers in sports. Hostel facility for boys and girls. Contact Mahajana College, Mysuru. ಕುಶಾಲನಗರ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಸೋಮವಾರ ನಿಗದಿಯಾಗಿದ್ದ ಚುನಾವಣೆ ಹೈಕೋರ್ಟ್ ಮಧ್ಯಂತರ ತಡೆಯಾಜ್ಞೆ ಹಿನ್ನೆಲೆ ಮುಂದೂಡಲಾಯಿತು. ಚುನಾವಣಾಧಿಕಾರಿ ತಾಲೂಕು ತಹಶೀಲ್ದಾರ್ ಕಿರಣ್ ಗೌರಯ್ಯ ಚುನಾವಣೆಗೆ ಸಕಲ ಸಿದ್ಧತೆಯಿಂದ ಕೈಗೊಂಡಿದ್ದರು.
ಕಾಂಗ್ರೆಸ್ನಿಂದ ಅಧ್ಯಕ್ಷ ಸ್ಥಾನಕ್ಕೆ ಜಯಲಕ್ಷ್ಮಿ ಚಂದು, ಉಪಾಧ್ಯಕ್ಷ ಸ್ಥಾನಕ್ಕೆ ಪುಟ್ಟಲಕ್ಷ್ಮಿ, ಬಿಜೆಪಿಯಿಂದ ಅಧ್ಯಕ್ಷ ಸ್ಥಾನಕ್ಕೆ ರೂಪಾ ಉಮಾಶಂಕರ್, ಉಪಾಧ್ಯಕ್ಷ ಸ್ಥಾನಕ್ಕೆ ಜಯವರ್ಧನ್ ನಾಮಪತ್ರವೊಂದ ಸಲ್ಲಿಸಿದ್ರು. ಈ ಬೆನ್ನಲ್ಲೇ ಚುನಾವಣೆಗೆ ಆಕ್ಷೇಪ ವ್ಯಕ್ತಪಡಿಸಿ ಮುಳ್ಳುಸೋಗೆ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಶಿವಾನಂದ ಸಲ್ಲಿಸಿದ್ದ ಅರ್ಜಿ ಅನ್ವಯ ಹೈಕೋರ್ಟ್ ತಡೆಯಾಜ್ಞೆ ನೀಡಿದ ಮೇರೆಗೆ ಚುನಾವಣಾಧಿಕಾರಿ ಚುನಾವಣೆಯನ್ನ ಮುಂದೂಡಿದ್ರು. ಜೆಡಿಎಸ್ ಸದಸ್ಯರ ಸಹಕಾರದಿಂದ ಮುಂದೆ ಅಧಿಕಾರ ಪಡೆಯುವ ಬಗ್ಗೆ ಶಾಸಕ ಡಾಕ್ಟರ್ ಮಂತರಗೌಡ, ಕುಶಾಲನಗರ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್, ಕುಶಾಲನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ತಾಲೂಕು ಕುಶಾಲನಗರ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಚುನಾವಣೆಗೆ ಸಂಬಂಧಿಸಿ ಕರ್ನಾಟಕ ನಗರಾಭಿವೃದ್ಧಿ ಇಲಾಖೆ ಕುಶಾಲನಗರ ಪಟ್ಟಣ ಪಂಚಾಯಿತಿಗೆ ಮೀಸಲಾತಿ ನಿಗದಿಪಡಿಸಿ ಅಧಿಸೂಚನೆ ಹೊರಡಿಸಲಾಗಿತ್ತು. ಅಧ್ಯಕ್ಷರ ಸ್ಥಾನಕ್ಕೆ ಸಾಮಾನ್ಯ ಮಹಿಳೆ, ಉಪಾಧ್ಯಕ್ಷ ಸ್ಥಾನಕ್ಕೆ ಪರಿಶಿಷ್ಟ ಜಾತಿ ನಿಗದಿಯಾಗಿರುತ್ತದೆ. ಅದರಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ತಮ್ಮ ಅಧಿಕೃತ ಜ್ಞಾಪನ ಪತ್ರದಂತೆ ತಹಶೀಲ್ದಾರ್ ಆದ ನಾನು ಕುಶಾಲನಗರ ಚುನಾವಣೆ ಅಧಿಕಾರಿಯಾಗಿ ನೇಮಕ ಮಾಡಿ ಆದೇಶಿಸುತ್ತಾರೆ. ಈ ಆದೇಶದಂತೆ ದಿನಾಂಕ 8/8/2024 ನಮೂನೆ 1ರಲ್ಲಿ ಎಲ್ಲ ಪಟ್ಟಣ ಪಂಚಾಯಿತಿ ಸದಸ್ಯರಿಗೆ 16 ಪಟ್ಟಣ ಪಂಚಾಯಿತಿ ಸದಸ್ಯರಿಗೆ ಹಾಗೂ ವಿಧಾನಸಭೆ ಕ್ಷೇತ್ರದ ಶಾಸಕರಿಗೆ ಹಾಗೂ ಲೋಕಸಭೆ ಸದಸ್ಯರಿಗೆ ನೋಟಿಸನ್ನು ಜಾರಿ ಮಾಡಿ 19/8/2024 1 ಗಂಟೆಗೆ ಸಭೆ ನಿಗದಿಪಡಿಸಲಾಗಿತ್ತು. ಅದರಂತೆ ಇವತ್ತು ನಾವು 19/8/2024 ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ನೋಟಿಫಿಕೇಶನ್ ಲೆಕ್ಕದಲ್ಲಿ ಏನಾಯಿತು ಅಂತಂದರೆ ಟೌನ್ ಪಂಚಾಯಿತಿ ಅಂತ ನೇಮಕ ಆಗಿರೋದು. ಇಟ್ ಇಸ್ ಏನು ಇವತ್ತು ಎಲ್ಲ ಸದಸ್ಯರುಗಳು ನಮ್ಮಲ್ಲಿ 6 ಪ್ಲಸ್ ನಮ್ಮ JDS ಅಲ್ಲಿರೋಂಥ 4 ಸದಸ್ಯರು ಗೌರವಾನ್ವಿತ ಸದಸ್ಯರುಗಳು ನಮ್ಮನ್ನ ಏನು ಅಂತಂತಂದರೆ ಮಂತರು ಒಪ್ಕೊಂಡವ್ರೆ ಅಂತಲ್ಲ, ನಾವು ಎಲ್ಲ ಪಾರ್ಟಿಯವರು ಒಂದಾಗಬೇಕು, ಕುಶಾಲನಗರ ಅಭಿವೃದ್ಧಿಗೆ ಒಂದಾಗಬೇಕು ಅಂತ ನಾವು ಆ ರೀತಿಯಲ್ಲಿ ತೀರ್ಮಾನ ಮಾಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ಅವರು ನಮ್ಮ ವಿಶ್ವಾಸಕ್ಕೆ ಬಂದರು. ನಾವು ಹೌದು ಎಲ್ಲ ಪಾರ್ಟಿಯವ್ರಿಗೆ ಈ ಚುನಾವಣೆಯಲ್ಲಿ ನನಗೆ ಓಟ್ ಹಾಕಿ ಅವ್ರಿಗೆ ಓಟ್ ಹಾಕಿದ್ರೆ ಕೇಳೋದು ಸಹಜ. ದಟ್ ಈಸ್ ಪಾರ್ಟ್ ಆಫ್ ದ ಡೆಮೋಕ್ರೆಟಿಕ್ ಪ್ರೋಸೆಸ್ಸಲ್ಲಿ ಕೇಳೋರೆ ರಿಕ್ವೆಸ್ಟ್ ಮಾಡಿದ್ರು, ಅವರು ರಿಕ್ವೆಸ್ಟ್ ಮಾಡಿದ್ರು. ನಾವು ಏನು ಹೇಳ್ತಾ ಇದ್ದೇವೆ, ನಮಗೆ 1 ವರ್ಷದ ಅವಧಿಲಿ 1.25 ವರ್ಷದ ಅವಧಿಲಿ ನಾವು ಕೆಲವು ಸ್ನೇಹಿತರುಗಳು ಮಾಡಿಕೊಂಡು ವೈಯಕ್ತಿಕವಾಗಿರ್ಬೋದು, ಇಲ್ಲಾಂದರೆ ಅಭಿವೃದ್ಧಿ ವಿಚಾರ ಇರ್ಬೋದು, ನಾವು ಸ್ನೇಹ ಒಂದು ರೀತಿ ಸಂಬಂಧ ಬೆಳೆಸ್ಕೊಂಡು ನಾನು ಎಲ್ಲರಿಗೂ ಹೇಳ್ತಾ ಇರೋದು ಇದ್ದೇನೆ, ಚುನಾವಣೆ ಸಂದರ್ಭದಲ್ಲಿ ಪಾರ್ಟಿ ಚುನಾವಣೆ ಆದ ನಂತರ ಅಭಿವೃದ್ಧಿ ವಿಚಾರಕ್ಕೆ ನಾವೆಲ್ಲರೂ ಒಂದಾಗಬೇಕು. ರಾಷ್ಟ್ರದಲ್ಲಿ ಬಹುಶಃ ಇನ್ನೆಂದೂ ದಕ್ಕದಂಥ ಐತಿಹಾಸಿಕ ಬಹುಮತದೊಂದಿಗೆ ಇವತ್ತು ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿಯನ್ನು ಗದ್ದುಗೆಯನ್ನು ಏರ್ತಾ ಇದೆ. ಬಹುಶಃ ನಾವು ಯಾರು ಊಹೆ ಮಾಡದಂಥ 2 ಪಟ್ಟಲ್ಲ 3 ಪಟ್ಟು ಹೆಚ್ಚುವರಿ ಮತಗಳನ್ನು ಪಡೆದು 3 ಪಟ್ಟು ಹೆಚ್ಚುವರಿ ಮತಗಳನ್ನು ಪಡೆದು ಖಚಿತವಾಗಿ ಹೇಳ್ತೀನಿ, ಆ ಬಹುಮತಗಳನ್ನ ಪಡೆದು ಇವತ್ತು ಕಾಂಗ್ರೆಸ್ ಜಯದುಂದುಬಿಯನ್ನು ಬಾರಿಸ್ತಾ ಇದೆ. ಸೊ ಇಲ್ಲಿ ನಾವೆಲ್ಲರೂ ಒಟ್ಟಾಗಿರೋದು ಏಕೆ ಅಂತ ಹೇಳಿದ್ರೆ, ಶ್ರೀಯುತ ಮಂತರಗೌಡರ ಅಭಿವೃದ್ಧಿ ಪರ್ವಗಳಿಂದಾಗಿ ಏನು ನಮ್ಮ ಸ್ನೇಹಿತರು ಜನತಾದಳದಿಂದ ಇಲ್ಲಿ ಆಗಿದ್ದಾರೆ, ಅಭಿವೃದ್ಧಿ ಪಥ ಆಗುತ್ತೆ. ನಾವು ಕೈ ಜೋಡಿಸೋದ್ರಿಂದ, ಸರ್ಕಾರ ಮತ್ತು ಶಾಸಕರ ಜೊತೆ ಕೈ ಜೋಡಿಸೋದ್ರಿಂದ ಅಭಿವೃದ್ಧಿ ಪರ ಕೆಲಸಗಳು ಹೆಚ್ಚುವರಿ ಆಗುತ್ತೆ ಅನ್ನುವ ಹಿನ್ನೆಲೆಯಲ್ಲಿ ಆ ಸ್ನೇಹಿತರು ಕೂಡ ನಮ್ಮ ಜೊತೆ ಇವತ್ತು ಕೈ ಜೋಡಿಸಿದ್ರು. ಈಗಾಗಲೇ ಹತ್ತಿದ್ದೆ, ಇಷ್ಟು ಸಾಕಿದ್ದು ಬಹುಮತ. ಇನ್ನು ಶಾಸಕರ ಮತಗಳು ಮತ್ತು ಇನ್ನುಳಿದ ಹೆಚ್ಚುವರಿ ಮತಗಳು ತಮಗೆ ಗೊತ್ತಿರುವ ಹಾಗೆ, ತಮಗೀಗೆಲ್ಲ ನಗರದಲ್ಲಿ ಊಹಾಪೋಹ ಆಗಿರುವ ಹಾಗೆ ಅದರ ಫಲಿತಾಂಶ 2 ಪಟ್ಟಲ್ಲ 3 ಪಟ್ಟು ಹೆಚ್ಚು ಅಂತರದ ಗೆಲುವನ್ನು ನಾವು ದಕ್ಕಿಸ್ಕೊಳ್ತಿದ್ವಿ. ನಾವೇನು ಒಂದಷ್ಟು ನಿರಾಶೆ ಆಗಿದೆ, ಕೈಗೆ ಬಂದ ತುತ್ತು ಬಾಯಿಗಿಲ್ಲಲ್ಲ ಅಂತ. ಇವತ್ತು JDS ಹಾಗೂ BJP ಇಬ್ಬರು ಹೊಂದಾಣಿಕೆಯಾಗಿ ಇವತ್ತು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಗೆಲ್ಲೋ ನಿಟ್ಟಿನಲ್ಲಿ ಒಂದು ಆಸೆಯಿಂದ ಬಂದಿದ್ದು. ಇವತ್ತು ಕೋರ್ಟಿನ ಆದೇಶಕ್ಕೆ ನಾವು
ತಲೆಬಾಗಬೇಕಾದಂಥ ಒಂದು ಇದಾಗಿ ನಿರಾಸೆಯಾಗಿದೆ. ಯಾವುದೇ ನಮ್ಮ ಸದಸ್ಯರು ಆಮಿಷಕ್ಕೆ ಆಗಿ ಇನ್ನೊಂದಕ್ಕೆ ಆಗಿ ಒಳಗೋಗಿಲ್ಲ. ಅಪಪ್ರಚಾರ ಮಾಡಿ ಇವತ್ತು ಇದು ಮಾಡಿದ್ದಾರೆ. ಹಾಗಾಗಿ ಯಾವುದೇ ಒಗ್ಗಟ್ಟಿನಲ್ಲಿ ಬಂದು ಇವತ್ತು ಎಲ್ಲ ನಾವು JDS ಹಾಗೂ BJPಯಿಂದ ಇವತ್ತು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ನಮ್ಮ ಇದು ತೆಕ್ಕೆಗೆ ತೊಗೊಂಡು ಇವತ್ತು ಜಯಬೇರಿ ಬಾರಿಸ್ತಿದ್ದಾರೆ. ಈ ಉಪಾಧ್ಯಕ್ಷರು ಅವರಿಗೆ ಜಯವರ್ಧನ್ ಅವರಿಗೆ ಬಂದಿದ್ದ ಕಾರಣ ಅವ್ರಿಗೆ ಬಿಟ್ಕೊಟ್ಟಿದ್ದು. ನಮ್ಮಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸುರಯ್ಯ ಬಾನ್ ಅವರಿದ್ದರು. ನಮ್ಮಲ್ಲೇ ಹೊಂದಾಣಿಕೆ ಆಗಿ ಸೋಮವಾರಪೇಟೆಯಲ್ಲಿ ನಮಗೆ ಅಧ್ಯಕ್ಷ JDSಗೆ ಬಿಟ್ಕೊಟ್ಟಿದ್ದು. ಹಾಗಾಗಿ ಕುಶಾಲನಗರದಲ್ಲಿ ನಾವು BJP ಬಿಟ್ಕೊಡ್ಬೇಕು ಅಂತ ನಮ್ಮ ಹಿರಿಯ ನಾಯಕರೆಲ್ಲ ಮಾತಾಡಿ ತೀರ್ಮಾನ ಮಾಡಿ ಒಪ್ಕೊಂಡು ಕೂಡ ಉಮಾಶಂಕರ್ ಅವರು ಮಾಡೋಣ ಅಂತ ಹೇಳಿ ಒಪ್ಪಿದ್ದು. ನಮಗೆ JDSಗೆ ಸ್ಥಾಯಿ ಸಮಿತಿ ಅಧ್ಯಕ್ಷರು ಕೊಡ್ತಾರೆ ಅಂತ ಮಾತಾಡ್ತಾರೆ. ಕೋರ್ಟ್ನಿಂದ ತಾತ್ಕಾಲಿಕ ತಡೆಯಾಜ್ಞೆಯನ್ನು ಯಾರೋ ತಂದಿದ್ದಾರೆ. ಇವತ್ತು ನಾವೇನು ಚುನಾವಣೆ ನಡಿಬೇಕಾಗಿತ್ತು, ನಡೆದಿದ್ದರೆ ನಮ್ಮ ಸ್ಟ್ರೆಂತ್ ನೀವೇ ನೋಡ್ತಾ ಇದ್ದೀರಿ. ಇವತ್ತು ಯಾವ ಥರ ಅಂತ ಅಧ್ಯಕ್ಷರು ನಮ್ಮದೇ, ಉಪಾಧ್ಯಕ್ಷರು ನಮ್ಮದೇ, ಸ್ಥಾಯಿ ಸಮಿತಿ ನಮ್ಮದೇ, ಎಲ್ಲದಕ್ಕೂ ನಾವೇ ಕುಶಾಲನಗರದ ಏನು ಪುರಸಭೆ ಚುಕ್ಕಾಣಿಯನ್ನು ಹಿಡಿಯೋದ್ರಲ್ಲಿ ಯಾವುದೇ ಒಂದು ಡೌಟ್ ಇತ್ತಿಲ್ಲ. ಏನಕ್ಕೆ ಅಂದರೆ ನೀವೇ ನೋಡ್ತಾ ಇದ್ದೀರಿ ಪ್ರಶ್ನೆ ಇಟ್ಕೊಂಡು ನಮ್ಮ ಬಲ ಯಾವ ಥರ ಇದೆ, ನಮ್ಮ ಒಗ್ಗಟ್ಟು ಯಾವ ಥರ ಇದೆ ಅಂತ ಹೇಳ್ಕೊಂಡು ನೀವೇ ನೋಡ್ತಾ ಇದ್ದೀರಿ. ಅದರಿಂದ ಇವತ್ತು ನಡೆದಿದ್ದರೆ ನಮ್ಮದು ಜಯ ನಮ್ಮದೇ ಆಗ್ತಿತ್ತು. ನಮಗೆ ಇವತ್ತು ಎಲೆಕ್ಷನ್ ನಡೆದೇ ಇರೋದು ನಿರಾಶೆ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಪತ್ರಿಕೆಗಳಲ್ಲಿ ಛಾಯಾಚಿತ್ರವಿಲ್ಲದೆ ಸುದ್ದಿ ಅಪೂರ್ಣ. ಛಾಯಾಚಿತ್ರ ಮುದ್ರಣ ಮಾಧ್ಯಮದ ಅವಿಭಾಜ್ಯ ಅಂಗ. ಯಾವುದೇ ವರದಿ ಇದ್ದರೂ ಛಾಯಾಚಿತ್ರ ಇದ್ದರೆ ಮಾತ್ರ ಅದು ಪರಿಣಾಮಕಾರಿಯಾಗುತ್ತೆ ಅಂತ ಹಿರಿಯ ಪತ್ರಕರ್ತ ಅನಿಲ್ HT ಹೇಳಿದ್ದಾರೆ. ಕೊಡಗು ಪತ್ರಕರ್ತರ ಸಂಘದ ಕುಶಾಲನಗರ ತಾಲೂಕು ಘಟಕದಿಂದ ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿಯ ಸಮುದಾಯ ಭವನದಲ್ಲಿ ಸೋಮವಾರ ನಡೆದ ವಿಶ್ವ ಛಾಯಾಗ್ರಹಣ ದಿನಾಚರಣೆ ಕಾರ್ಯಕ್ರಮದಲ್ಲಿ ಕ್ಯಾಮೆರಾದಲ್ಲಿ ಫೋಟೋ ಕ್ಲಿಕ್ಕಿಸುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು. ಏನೇ ನ್ಯೂಸ್ ಕೂಡ ಪತ್ರಿಕೆಯಲ್ಲಿ ಬರೀ ಸುದ್ದಿಗಳನ್ನ ಮಾತ್ರ ಹಾಕಲಿಕ್ಕೆ ಆಗೋದಿಲ್ಲ. ಸುದ್ದಿಯ ಜೊತೆಗೆ ಫೋಟೋಗಳು ಬಂದಾಗ ಮಾತ್ರ ಸುದ್ದಿ ತುಂಬ ಅಟ್ರಾಕ್ಟಿವ್ ಕಾಣುತ್ತೆ, ಮಾತ್ರ ನಾವು ಸುದ್ದಿಗಾರರು ಏನೇ ಆಫೀಸ್ನಲ್ಲಿ ಕೂತು ಅಥವಾ ಮನೆಯಲ್ಲಿ ಕೂತು ಸುದ್ದಿ ಮಾಡಿದ್ರು ಕೂಡ ಆ ಸುದ್ದಿಗಳಿಗೆ ಜೀವಂತಿಕೆ ತುಂಬುವವರು ಫೋಟೋಗ್ರಾಫರ್. ಅವರು ಆ ಘಟನೆ ನಡೆದ ಸ್ಥಳಕ್ಕೆ ಹೋಗಿ ಅಥವಾ ಕಾರ್ಯಕ್ರಮಕ್ಕೆ ತೆರಳಿ ಫೋಟೋವನ್ನು ಕಳಿಸಿದಾಗ ಮಾತ್ರ ಆ ಸುದ್ದಿ ನಿಜವಾದ ಅರ್ಥದಲ್ಲಿ ನ್ಯೂಸ್ ಆಗಿ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. ಸೊ ಫೋಟೋಗ್ರಾಫರ ಕಷ್ಟ ಅದು ಯಾವತ್ತೂ ಪರಿಹಾರ ಆಗದಂಥದ್ದು ಮತ್ತು ಸವಾಲುಗಳು ಹೊಸದು ಬರುವಂಥದ್ದು. ನಮ್ಮನ್ನೇ ವಯನಾಡಲ್ಲಿ ನೋಡಿದ್ವಿ, ಪ್ರಥಮವಾಗಿ ತಪ್ಪಿದ ಫೋಟೋಗ್ರಾಫರ್ಗಳು ತೆಗೆದಂಥ ಅಥವಾ ವಿಡಿಯೋಗ್ರಾಫರ್ಗಳು ತೆಗೆದಂಥ ವಿಜುವಲ್ ಇಡೀ ಜಗತ್ತಿಗೆ ಹೋದ ಕೂಡಲೇ ಗೊತ್ತಾಯಿತು ವಯನಾಡದಂತೆ ಎಷ್ಟೊಂದಿಗೆ ಭಾಳ ಪರಿಣಾಮವನ್ನು ಬೀರಿದೆ ಅಂತೇಳಿ. ಆ ಫೋಟೋದಿಂದಾಗಿ ಇಡೀ ಜಗತ್ತು ವಯನಾಡ ಜಾಗರಿಗೆ ನಿಂತದ್ದು. ಇದೇ ಅನುಭವ ನಮಗೆ 2018 ಮತ್ತು 19 ಕೂಡ ಕೊಡಗಿನಲ್ಲಿ ಪತ್ರಿಕೆ ಏರ್ಪಟ್ಟ ಸಂದರ್ಭದಲ್ಲಿ ನಮ್ಮ ಕೊಡಗು ಜಿಲ್ಲೆಯ ಫೋಟೋಗ್ರಾಫರ್ಗಳು ಮೊದಲ ಭೇಟಿ ನೀಡಿದ ಸಂದರ್ಭದಲ್ಲಿ ಅವರು ಪಟ್ಟ ಫೋಟೋಗಳಿಂದ ಇಡೀ ರಾಷ್ಟ್ರಕ್ಕೆ ಅಥವಾ ಜಗತ್ತಿಗೆ ಆಲ್ರೆಡಿ ತುಂಬ ಆಗಿದೆ. ನಾವು ಅಬ್ಸರ್ವ್ ಮಾಡ್ತೇವೆ. ಅದು ಮೊದಲೇ ಒಂದು ಕಾರ್ಯಕ್ರಮದಲ್ಲಿ ಮೊದಲೇ ಎಸ್ಪೆಷಲಿ ಮೊದಲೇ ನಾವು ನೋಡ್ತೇವೆ ನಿಜವಾಗಿ ಯಾರು ಮೊದಲೇ ಹುಡುಗರಿಗೆ ಒಳ್ಳೆ ತೆಗಿತಾರೆ. 10 ಜನ ಹೆಣ್ಣು ಫ್ರೆಂಡ್ಸ್ ಎಲ್ಲ ಹೋಗಿ ಮಕ್ಕಳಿಗೆ ಅವ್ರು ಹೋಗಿ ಅವ್ರ ಹುಡುಗಿ ಮೇಲೆ ಇದ್ದಾಗೆ ಮಾಡಿ ಫೋಟೋಸ್ ತಗೊಂಡಾಗ ನಿಜವಾಗಿ ಏನು ಬೇಕು ಅದು ಸಿಗೋದೇ. ಫೋಟೋಗ್ರಾಫರ್ ಮಾಡಿ ಕಟ್ಟೋದ್ರಿಂದ ಇಲ್ಲಿ ಆದಂಥ ಸನ್ನಿವೇಶಗಳು ಸೃಷ್ಟಿಯಾಗಿದೆ. ಹಾಗೆ ಕಾರ್ಯಕ್ರಮಗಳು ನಾವು ಸ್ಟಾರ್ ಅಟ್ರಾಕ್ಷನ್ ಇರುವಂಥ ಕಾರ್ಯಕ್ರಮಗಳಿರಲಿ ಅಥವಾ ರಾಜಕಾರಣಿಗಳು ಬಂದಂಥ ಕಾರ್ಯಕ್ರಮಗಳಲ್ಲಿ ಅವ್ರ ಬೆಂಬಲಿಗರೇ ಬಂದು ಮೊಬೈಲ್ ಕ್ಯಾಮೆರಾ ಇಟ್ಕೊಂಡು ಕೂರ್ತಾರೆ. ಸುದ್ದಿ ತೆಗೆಯುವಂಥ ಫೋಟೋಗ್ರಾಫರ್ಗಳಿಗೆ ಭಾಳ ಕಷ್ಟ ಆಗ್ತದೆ. ಮಡಿಕೇರಿಯ ಛಾಯಾಗ್ರಾಹಕ ಹರ್ಷಿತ್ ಮಾತನಾಡಿ, ಇಂದು ಆಧುನಿಕ ತಂತ್ರಜ್ಞಾನ ವೇಗವಾಗಿ ಬೆಳೀತಾ ಇದೆ. ಆದ್ದರಿಂದ ನಾವು ಕೂಡ ಆ ವೇಗಕ್ಕೆ ಹೊಂದಿಕೊಂಡು ಕೆಲಸ ಮಾಡಬೇಕೆಂದರು. ಮತ್ತೆ ಆ ಒಂದು ಬಿಸಿನ ಅಲ್ಲಿವರೆಗೆ ಟೆಕ್ನಾಲಜಿ ಈಗ ಇಂಪ್ರೂವ್ ಆಗುತ್ತೆ. ಇನ್ನೊಂದು ಲೆನ್ಸ್ಗೆಲ್ಲ ಬರಬೇಕಾದ್ರೆ ಮೊದಲೆಲ್ಲ ಒಂದು ಏನಂದರೆ ಒಂದೇ ಲೆನ್ಸ್ ಇಟ್ಕೊಂಡು ಕ್ಯಾಮ್ರಾಮ್ಯಾನ್ ಬರ್ತಾರೆ ಮುಸ್ತಫಾ ಅಂತ. ಈಗ ಆ ಥರ ಇಲ್ಲ. ನಮ್ಮ ಗೋಡಿ ಪುಸ್ತಕದಲ್ಲಿ ಇಟ್ಕೊಂಡು ಹೋದ್ರ 10-12 ಲೆನ್ಸ್ ತಗೊಂಡು ಹೋಗ್ಬೇಕಾಗ್ತದೆ ಒಂದು ಮಾದರಿಗೆ. ಈಗ ಕಸ್ಟಮರಿಗೆ ಕೇಳ್ತಾರೆ, ಈ ಕಡೆ ಹೋಗ್ತಾ 4K ಚೇಂಜ್ ಮಾತ್ರ ಶೂಟ್ ಮಾಡಿ 8K ನಿಮಗೆ ವಿಶ್ವನಾಥ್ ಗೊತ್ತಿರ್ಬೋದು, ಹೇಳಿರ್ತಾರೆ. ವಿಶ್ವನಾಥ್ಗಿಂತ ನಾನು ಪಡೆದಿದ್ದಷ್ಟು ಅವರು ಅವರ ನಿಜವಾದ ಅವರಿಂದ ನಮಗಿಂತ ಜಾಸ್ತಿ ಹೇಳ್ಬೋದು. ಈಗ ನಾವು ನಮ್ಮ ಇದರಲ್ಲಿ ನಾವು ಬಿಸ್ನೆಸ್ಸಲ್ಲಿ ನಾವು ಕೊಡೋದಕ್ಕಿಂತ ಜನಗಳೇ ಆಗಿ ಎಲ್ಲ ಹೇಳ್ಕೊಂಡು ಬಿಟ್ಟಿದ್ದಾರೆ. ಕೊಡಗು ಪತ್ರಕರ್ತರ ಸಂಘದ ಅಧ್ಯಕ್ಷ ಮುರಳೀಧರ್ ಮಾತನಾಡಿ, ಎಲ್ಲರಿಗೂ ಅತ್ಯುತ್ತಮವಾಗಿ ಛಾಯಾಗ್ರಹಣ ಮಾಡಲು ಸಾಧ್ಯವಿಲ್ಲ. ಇದೊಂದು ಕಲೆ ಇದ್ದಂತೆ ಚಿತ್ರಗಳನ್ನು ತಮ್ಮದೇ ಆದ ಶೈಲಿಯಲ್ಲಿ ಕ್ಲಿಕ್ಕಿಸುವ ಮೂಲಕ
ಛಾಯಾಚಿತ್ರಗಾರರು ಚಿತ್ರಗಳಿಗೆ ಜೀವಂತಿಕೆ ತುಂಬುತ್ತಾರೆ ಎಂದರು. ಗ್ರೌಂಡ್ ಸುನಿಲ್ ಗ್ರೌಂಡ್ ಆಗತ್ತೆ ಅಂತಂದ್ರೆ ನನಗೆಲ್ಲ ಸರ್ ಹೋಯ್ತು ಹತ್ರ ನೋಡ್ಬಿಟ್ಟಿದೆ ಗಾಡಿಗೆ ಸ್ವಲ್ಪ ಅದನ್ನ ಸ್ವಲ್ಪ ತೆಗೆದು ನೀರು ಕಚ್ಕೊಂಬಿಡೋದು ಗೋವಿಂದ ಅಷ್ಟು ಹತ್ರ ಈ ಗಾಳಿಗಳ ಕೂಡ ತೆಗೆದು ಹತ್ರ ಗಾಳಿಗೆ ಸ್ವಲ್ಪ ಅದು ಇಷ್ಟಿಷ್ಟೇ ಆ ಫೋಟೋ ಎಷ್ಟು ಕಡೆ ತರ್ಸ್ಕೊಂಡಿರ್ತಂದ್ರೆ ನಾವು ಅದೇನು ಇವ್ರಿಗೇನು ಗೊತ್ತಿಲ್ಲ ಫಿಲಿಪ್ಗಳದವರು ಎಲ್ಲ ಕಡೆ ಫೋಟೋಗಳು ತರ್ಸ್ಕೊಂಡು ಅದು 10-20 ಮೊಟ್ಟೆ ಬಂದು ಬಾಂಧವಪಟ್ಟಿ ಮತ್ತು ಅಲ್ಲಿ ತಂದು ಹುಟ್ಟಿದ್ರು. ಅದು ತುಂಬ ವರ್ಷ 2 ಗಿಡ ಹೇಳ್ತಂತ ಕಾಣ್ತದೆ ಈಗ ನೆನಪು ಇಂಥ ಫೋಟೋ 15 ವರ್ಷ ಹಿಂದಿನ ಫೋಟೋ. ಮತ್ತು ಇನ್ನೊಂದು ನೆನಪು ಅಂತಂದರೆ ನಮ್ಮ ನಾಡಿ ಹಿರಿಯ ಪತ್ರಕರ್ತರಾದ ನಾಡಿ ಇತ್ತು. ನಾಡಿ ಹೆಂಗಿತ್ತು ಅಂತಂದರೆ ರಿಪೋರ್ಟರ್ಗಳಿಗೆಲ್ಲ ಕಾರ್ಡ್ ಹೇಳ್ತಿದ್ರು. ಕಾರ್ಯಕ್ರಮದಲ್ಲಿ ಕುಶಾಲನಗರ ತಾಲೂಕು ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಬಿಸಿ ದಿನೇಶ್, ಪತ್ರಕರ್ತ ಹಾಗೂ ಹವ್ಯಾಸಿ ಛಾಯಾಗ್ರಾಹಕ ವಿಘ್ನೇಶ್ ಭೂತನಕಾಡು, ಕೊಡಗು ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಜಿವಿ ರವಿಕುಮಾರ್, ಸಂಘದ ಪದಾಧಿಕಾರಿಗಳಾದ ಟಿಕೆ ಸಂತೋಷ್, ಸುರೇಶ್ ಬಿಳಿಗೆರಿ, ಡಿಪಿ ಲೋಕೇಶ್, ಎಂಎಸ್ ಸುನೀಲ್, ಜಿಕೆ ಬಾಲಕೃಷ್ಣ, ಚುಟುಕು ಸಾಹಿತಿ ಹಾತಿ ಜಯಪ್ರಕಾಶ್, ಕುಶಾಲನಗರ ತಾಲೂಕು ಪತ್ರಕರ್ತರ ಸಂಘದ ಗೌರವಾಧ್ಯಕ್ಷ ಕೆ ತಿಮ್ಮಪ್ಪ, ಸಂಘದ ಖಜಾಂಚಿ ನವೀನ್ ಚಿಂದಪ್ಪ, ಬಿಎನ್ ರವಿಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು. ವಿಶ್ವ ಛಾಯಾಗ್ರಹಣ ದಿನದ ಅಂಗವಾಗಿ ಪತ್ರಕರ್ತ ಹಾಗೂ ಹವ್ಯಾಸಿ ಛಾಯಾಗ್ರಾಹಕರಾದ ವಿಘ್ನೇಶ್ ಭೂತನಕಾಡು ಅವರಿಂದ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ನಮಗೆಲ್ಲ 9ನೇ ಕ್ಲಾಸಿನ ಪಾಠ ಎಷ್ಟು ಹೆಚ್ಚು ಫ್ಲ್ಯಾಶ್ ಆಗ್ತದೆ ಅಷ್ಟು ಆಯುಷ್ ಕಮ್ಮಿ ಆಗ್ತದೆ. ಇವತ್ತು ಫೋಟೋ ತೆಗೆದ್ರೆ ನಾವೇನಂತ ಹೇಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಅರ್ಷಿತಂತ ಉದಾಹರಣೆ, ಆಮೇಲೆ ಅಲ್ಲಿಂದ ಹಳೆ ಫೋಟೋ ಹೊಸ ಫೋಟೋಕ್ಕೂ ಅವೇ ಉದಾಹರಣೆ ಇದ್ದಾನೆ. ಅನಿಲ್ ಮತ್ತು ವಿಘ್ನೇಶ್ 2 ತಲೆಮಾರುಗಳ ಫೋಟೋಗ್ರಾಫರ್ ನಾವು ನೋಡ್ತಾ ಇದ್ದೀವಿ. ಅವಿಬ್ಬರ ಜೊತೆ ನಾನು ಕೆಲಸ ಮಾಡಿದಂಥ ಒಂದು ಹೆಗ್ಗಳಿಕೆ ನಂದು. ನನ್ನ ಸಾಹಿತ್ಯದ ಪ್ರಾರಂಭದ ದಿನಗಳಲ್ಲಿ ನೋಡಿದಂಥ ಸಂತೋಷ್ ಇರ್ಬೋದು, ಸುರೇಶ್ ಬಿಳಿಗೇರಿ ಇರ್ಬೋದು, ಮಾನಣ್ಣ ಇರ್ಬೋದು, ರವಿಕುಮಾರ್ ಇರ್ಬೋದು, ಹೀಗೆ ತುಂಬ ಜನ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಇವತ್ತು ನನ್ನೆಲ್ಲ ಸ್ನೇಹಿತರ ಜೊತೆ ಒಂದು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ನಾವು ಮಾತಾಡೋದಕ್ಕೆ ಅವಕಾಶ ಆಗ್ತದೆ. ನಿಮ್ಮೆಲ್ಲರಿಗೆ ಒಂದಿಸಿ ನಾನು ಮಾತನಾಡ್ತೀನಿ. ಸಪೋರ್ಟ್ ಮಾಡಿದ್ದಾರೆ ಅವರಿಗೆ ನಾನು ಫಸ್ಟ್ ಆಫ್ ಆಲ್ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕೆಂದ್ರೆ ಇಷ್ಟು ಒಂದು ಪರವಾಗಿಲ್ಲ ಒಂದು ಕಾರ್ಯಕ್ರಮ ನಾವು ಅರ್ಥಪೂರ್ಣವಾಗಿ ಮಾಡಬೇಕು ಅಂತ. ಮತ್ತೆ ಇನ್ನೊಂದು ನಾನು ಸನ್ಮಾನ ನಾನು ಬೇಡ ಅಂತ ಹೇಳಿದ್ದೆ. ಯಾಕೆಂದ್ರೆ ನನಗೆ ಸಿಕ್ಕಾಪಟ್ಟು ಆಗಿದೆ, ಅದಕ್ಕೆ ಬೇಡ ಅಂತ ಹೇಳಿದ್ದೆ. ಇಲ್ಲ ಅವ್ರು ಹೇಳಿದ್ರು ನೀವು ಮಾಡಿದ್ರೆ ಮಾಡಿದ್ರು, ಸರಿ ಇರಲಿ ಅಂತೇಳಿ ಇದು ಮಾಡಿದ್ರು. ನಾನು ಎಲ್ಲರೂ ಹೇಳಿದಂಗೆ ಅನಿಲ್ ಸರ್ ಅವರು ನಾನು FMS ಕಾಲೇಜಲ್ಲಿ ಓದ್ತಿರೋದಕ್ಕೆ ಅನಿಲ್ ಸರ್ ಸಿಕ್ಕಾಪಟ್ಟೆ ಫೋಟೋಗಳು ಬರ್ತಾ ಇದ್ರು ಕನ್ನಡ ಪ್ರಭದಲ್ಲಿ. ಮತ್ತೆ ಅವ್ರ ಮೇನ್ ಕನ್ನಡ ಪ್ರಭದಲ್ಲಿ ಬರ್ತಿತ್ತು. ಆಗ ನನಗೆ ಆಗ ದೊಡ್ಡದಾಗಿ ಫೋಟೋಗಳು ಕನ್ನಡ ಪ್ರಭದಲ್ಲಿ. ಆಗ ನನಗೆ ಸಹ ಖುಷಿ ಆಗ್ತಿತ್ತು, ಏನೋ ಇಷ್ಟು ದೊಡ್ಡದಾಗಿ, ಅದು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಚೆನ್ನಾಗಿ ಬರ್ತಿತ್ತು. ಆಗ ನನಗೆ ಸಹ ಅನಿಸ್ತಾ ಇತ್ತು ಯಾಕೆ ನಾನು ಫೋಟೋಗ್ರಾಫರ್. ಮತ್ತು ಇನ್ನೊಂದು ಏನಂತ ಹೇಳ್ತಿತ್ತು ಅಂದರೆ, ನಾನು ಕೊಡಗು ಚಾನಲ್ಗೆ ನಮ್ಮ ಕಾಲೇಜು ಮಕ್ಕಳೆಲ್ಲ ಹೋಗಿ ವಾಯ್ಸ್ ಓವರ್ ಕೊಡ್ತಿದ್ದವು. ಆಗ ನಮ್ಮ ದಿನ ಇವತ್ತು ಒಳ್ಳೆಯ ಆಸ್ತಿ ಕೊಡಗು ಪತ್ರಿಕೋದ್ಯಮ ವಿಘ್ನೇಶ್ ಮೂಲಕ ಸಿಕ್ಕಿದೆ. ಅದೇ ವೇಳೆಗೆ ಕೊಡಗು ಫೋಟೋಗ್ರಫಿ ಅದೇ ರೀತಿ ಒಳ್ಳೆಯ ಜರ್ನಲಿಸ್ಟನ್ನು ಕೊಡ್ಕೊಳ್ತಾ ಇದ್ದೀವಿ. ಯಾಕಂದರೆ ಜರ್ನಲಿಸ್ಟ್ ಫೋಟೋ ಜರ್ನಲಿಸ್ಟ್. ಪೊನ್ನಂಪೇಟೆ ತಾಲೂಕಿನ ಕಳತ್ಮಾಡು ಗ್ರಾಮದ ಕಾಫಿ ತೋಟವೊಂದರಲ್ಲಿ ಗಂಡು ಕಾಡಾನೆಯೊಂದರ ಮೃತದೇಹ ಪತ್ತೆಯಾಗಿದೆ. ಭಾನುವಾರ ಸಂಜೆ ಕಾಡಾನೆ ಮೃತಪಟ್ಟಿರಬಹುದೆಂದು ಶಂಕಿಸಲಾಗಿದ್ದು, ಕಾಫಿ ತೋಟದಲ್ಲಿ ಕಾಡಾನೆಯ ಕಳೇಬರ ಕಂಡುಬಂದ ಹಿನ್ನೆಲೆ ಸ್ಥಳೀಯರಾದ ಐಮನ್ ಖಾನ್ ಎಂಬುವರು ಮಾಹಿತಿ ನೀಡಿದ ಮೇರೆಗೆ ಸ್ಥಳಕ್ಕೆ ವಿರಾಜಪೇಟೆ ಅರಣ್ಯಾಧಿಕಾರಿ ದಿಯಂಡ ಸಂಜು ಹಾಗೂ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲಿಸಿ ಪೊನ್ನಂಪೇಟೆ ವಲಯ ಅರಣ್ಯಾಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಪೊನ್ನಂಪೇಟೆ ವಲಯ ಅರಣ್ಯಾಧಿಕಾರಿ ಬಿಎಂ ಶಂಕರ್, ಎಸಿಎಫ್ ಗೋಪಾಲ್, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಜಗನ್ನಾಥ್ ಹಾಗೂ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಅರಣ್ಯ ಇಲಾಖೆಯ ವೈದ್ಯಾಧಿಕಾರಿ ಡಾಕ್ಟರ್ ರಮೇಶ್ ಅವರು ಸೋಮವಾರ ಕಾಡಾನೆ ಕಳೆಬರದ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿದರು. ಕೊಡಗು ಚಾನಲ್ ವರದಿ ಚಂಪಾ ಗಗನ, ಪೊನ್ನಂಪೇಟೆ.
ಬರುತ್ತೆ. ನಿನ್ನೆ ದಿನ ಸಂಜೆ ಕಲ್ತಮಾಡು ಗ್ರಾಮದ ಖಾಸಗಿ ಜಾಗದಲ್ಲಿ ಒಂದು ಗಂಡು ಕಾಡಾನೆ ಮೃತಪಟ್ಟಿದ್ದೆಂದು ಮಾಹಿತಿ ಬಂದ ಮೇರೆಗೆ ನಾವು ಸ್ಥಳಕ್ಕೆ ಬಂದು ನೋಡಿದ್ದೀವಿ. ಸುಮಾರು 55ರಿಂದ 60 ವರ್ಷ ಪ್ರಾಯದ ಗಂಡು ಆನೆ ಸತ್ತೋಗಿತ್ತು. ಮೇಲ್ನೋಟಕ್ಕೆ ಯಾವುದೇ ಗಾಯದ ಗುರುತುಗಳು ಏನೂ ಕಂಡು ಬಂದಿರುವುದಿಲ್ಲ. ಅದೇ ರೀತಿ ಈ ದಿನ ಪಶುವೈದ್ಯಾಧಿಕಾರಿಗಳನ್ನು ಸ್ಥಳಕ್ಕೆ ಬರಮಾಡಿಕೊಂಡು ಮರಣೋತ್ತರ ಪರಿಶೀಲನೆ ನಡೆಸಲಾಗಿದೆ. ಮರಣೋತ್ತರ ಪರೀಕ್ಷೆಯಲ್ಲಿ ಯಾವುದೇ ನಿರ್ದಿಷ್ಟ ಕಾರಣಗಳು ತಿಳಿದು ಬಂದಿರುವುದಿಲ್ಲ. ಸದರಿ ಆನೆಯ ಲಿವರ್, ಹಾರ್ಟ್, ಕಿಡ್ನಿ ಇಂಥದನ್ನು ಸ್ಯಾಂಪಲ್ ತೆಗೆದುಕೊಂಡು ಈಗ ಪ್ರಯೋಗಾಲಯಕ್ಕೆ ಮರಣದ ಸತ್ಯಾಂಶವನ್ನು ತಿಳಿಯಲು ಕಳಿಸಿಕೊಡಲಾಗಿದೆ. ಸ್ಥಳಕ್ಕೆ ನಮ್ಮ DFO ಜಗನ್ನಾಥ್ ಸರ್ ಅವರು ಮತ್ತು ನಾಗರಹೊಳೆ ಅವರು ಆಗಮಿಸಿದ್ದಾರೆ. ಮರಣೋತ್ತರ ಪರೀಕ್ಷೆಯನ್ನು ನಾಗರಹೊಳೆ ಟೈಗರ್ ರಿಸರ್ವಿನ ವೈದ್ಯಾಧಿಕಾರಿಗಳ ಡಾಕ್ಟರ್ ರಮೇಶ್ ಅವರು ನಡೆಸಿದ್ದಾರೆ. ಕೊಡಗಿನಲ್ಲಿ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ ಆರಂಭ. ಮೈಸೂರಿನ ಸುಪ್ರಸಿದ್ಧ ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಅನುಭವಿ ವೈದ್ಯರುಗಳ ಸೇವೆ ಕೊಡಗಿನ ಗೋಣಿಕೊಪ್ಪಲಿನಲ್ಲಿ ಆರಂಭಗೊಂಡಿದೆ. ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್, ಕಾವೇರಿ ಕಾಂಪ್ಲೆಕ್ಸ್, ಮುಖ್ಯ ರಸ್ತೆ, ಗೋಣಿಕೊಪ್ಪಲು. ಡಾಕ್ಟರ್ ಶರತ್ ಕುಮಾರ್, ಜೀರ್ಣಾಂಗ ಶಸ್ತ್ರಕ್ರಿಯಾ ತಜ್ಞರು. ಇವರು ಪ್ರತಿ ಮಂಗಳವಾರ ಬೆಳಿಗ್ಗೆ 10 ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಗೋಣಿಕೊಪ್ಪಲಿನ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಡಾಕ್ಟರ್ ಅಭಿಜಿತ್, ಮೂತ್ರಜನಕಾಂಗ ಶಸ್ತ್ರಕ್ರಿಯಾ ತಜ್ಞರು. ಇವರು ಪ್ರತಿ ಮಂಗಳವಾರ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಡಾಕ್ಟರ್ ರವಿಕುಮಾರ್, ಹೃದಯ ತಜ್ಞರು. ಇವರು ಪ್ರತಿ ಶುಕ್ರವಾರ ಬೆಳಗ್ಗೆ 9:30 ರಿಂದ 11 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಸುಯೋಗ್ ಯೋಗಣ್ಣ, ಶ್ವಾಸಕೋಶ ತಜ್ಞರು. ಇವರು ಪ್ರತಿ ಶುಕ್ರವಾರ ಮಧ್ಯಾಹ್ನ 12 ರಿಂದ 1 ಗಂಟೆಯವರೆಗೆ ಗೋಣಿಕೊಪ್ಪಲಿನ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಪ್ರಸಿದ್ಧ ವೈದ್ಯರುಗಳನ್ನು ಕೊಡಗಿನ ಗೋಣಿಕೊಪ್ಪಲಿನಲ್ಲಿ ಭೇಟಿ ಮಾಡಲು ಕರೆ ಮಾಡಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬಹುದು. ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್, ಕಾವೇರಿ ಕಾಂಪ್ಲೆಕ್ಸ್, ಮುಖ್ಯ ರಸ್ತೆ, ಗೋಣಿಕೊಪ್ಪಲು. ಮೊಬೈಲ್ 9036032123 9036033123. ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್, ಕಾವೇರಿ ಕಾಂಪ್ಲೆಕ್ಸ್, ಗೋಣಿಕೊಪ್ಪಲ್. Shining senses in your life. Desirable designs. Gives you treasured memory. Sharda Jewelers.
ಶನಿವಾರ ಸಂತೆ ಸಮೀಪದ ದುಂಡಳ್ಳಿ ಗ್ರಾಮ ಪಂಚಾಯಿತಿಯ 2023-24ನೇ ಸಾಲಿನ ಉದ್ಯೋಗ ಖಾತ್ರಿ ಮತ್ತು 15ನೇ ಹಣಕಾಸು ಯೋಜನೆಯ ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮ ಸಭೆಯನ್ನು ಸೋಮವಾರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸತ್ಯವತಿ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ಸಭೆಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯ ಸೋಮವಾರಪೇಟೆ ತಾಲೂಕು ಲೆಕ್ಕ ಪರಿಶೋಧನಾಧಿಕಾರಿ ಅಬ್ದುಲ್ ಸಲಾಂ 2023-24ನೇ ಸಾಲಿನಲ್ಲಿ ದುಂಡಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಉದ್ಯೋಗ ಖಾತ್ರಿ ಮತ್ತು 15ನೇ ಹಣಕಾಸು ಯೋಜನೆಯಿಂದ ಆಗಿರುವ ಕಾಮಗಾರಿಗಳು ಮತ್ತು ಕಾಮಗಾರಿಗಳಿಗೆ ಖರ್ಚಾಗಿರುವ ಮೊತ್ತವನ್ನು ವರದಿ ಮೂಲಕ ಗ್ರಾಮಸ್ಥರ ಮುಂದಿಟ್ಟರು. ದುಂಡಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 2023-24ನೇ ಸಾಲಿನಲ್ಲಿ 15ನೇ ಹಣಕಾಸು ಯೋಜನೆಯಲ್ಲಿ ಒಟ್ಟು 34 ಕಾಮಗಾರಿಗಳನ್ನು ನಡೆಸಲಾಗಿದ್ದು, ಇದಕ್ಕಾಗಿ 30,69,081 ರೂಪಾಯಿ ವೆಚ್ಚ ಮಾಡಲಾಗಿದ್ದು, ಉದ್ಯೋಗ ಖಾತ್ರಿ ಯೋಜನೆಯ ವಿವಿಧ ಕಾಮಗಾರಿಗಳಿಗೆ 48,31,103 ರೂಪಾಯಿ ವಿನಿಯೋಗಿಸಲಾಗಿದೆ ಎಂದು ಅಬ್ದುಲ್ ಸಲಾಂ ವರದಿಯಲ್ಲಿ ಮಂಡಿಸಿದರು. ಸೋಮವಾರಪೇಟೆ ತಾಲೂಕು ಪಂಚಾಯಿತಿ ತಾಲೂಕು ಯೋಜನಾಧಿಕಾರಿ ಮತ್ತು ಸಭೆಯ ನೋಡಲ್ ಅಧಿಕಾರಿ ಎಬಿ ನವೀನ್ ಮಾತನಾಡಿ, ಪ್ರತಿಯೊಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಉದ್ಯೋಗ ಖಾತ್ರಿ ಮತ್ತು 15ನೇ ಹಣಕಾಸು ಯೋಜನೆಗಳ ವತಿಯಿಂದ ಆಗಿರುವ ದಾನ ಕಾಮಗಾರಿಗಳು ಹಾಗೂ ಕಾಮಗಾರಿಗಳಿಗೆ ವೆಚ್ಚವಾಗಿರುವ ವಿವರಗಳಿಂದ ಗ್ರಾಮಸ್ಥರ ಮುಂದಿಡುವ ಉದ್ದೇಶದಿಂದ ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮ ಸಭೆಯನ್ನು ನಡೆಸಲಾಗುತ್ತಿದೆ ಎಂದರು. ಗ್ರಾಮ ಸಭೆಯಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರು, ಉದ್ಯೋಗ ಖಾತ್ರಿ ಯೋಜನೆಯ ಅಭಿಯಂತರ ಕಾರ್ತಿಕ್, ಪಿಡಿಒ ಆಯಿಷಾ ಎಂಕೆ, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಗೋಪಿಕಾ, ಮಾಜಿ ಅಧ್ಯಕ್ಷೆ ಪೂರ್ಣಿಮಾ ಕಿರಣ್, ಮಾಜಿ ಉಪಾಧ್ಯಕ್ಷ ನಿತಿನ್ ಮತ್ತಿತರ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಇದು ಮಾಡ್ತೀವಿ, ನೀವೇನು ಅಭಿಪ್ರಾಯಗಳನ್ನ ಮಾಹಿತಿಗಳನ್ನ ಕೊಡ್ತೀರಿ ಅದನ್ನ ನಾವು ಪ್ರೊಸೀಡಿಂಗ್ ಮಾಡಿಕೊಂಡು ಅದನ್ನ ನಾವು ಪರಿಶೀಲನೆ ಮಾಡಬೇಕು. ನಾವು ಪರಿಶೀಲನೆ ಮಾಡಕ್ಕೆ ಹೋಗಿದ್ದೀವಿ ಸರ್. ಅದೇ ನಿಮ್ಮ ಮುಂದೆ ನಾವು ಅದಕ್ಕೇನೆ ಇವತ್ತು ಗ್ರಾಮ ಸಭೆ ಕರೆದುಬಿಟ್ಟು ನಿಮ್ಮ ಅಭಿಪ್ರಾಯಗಳನ್ನ ತಿಳ್ಕೊಂಡು ಏನಾದರೂ ವ್ಯತ್ಯಾಸಗಳಾಗಿದ್ದರೆ ನೀವು ಹೇಳ್ಬೋದು ಅಂತ ಸಾರ್ವಜನಿಕರು ಹೇಳಿದಾಗ ಅದಕ್ಕೊಂದು ಇದಿರುತ್ತೆ. ಆ ಉದ್ದೇಶಕ್ಕೋಸ್ಕರನೇ ನಿಮ್ಮ ಮುಂದೆ ನಾವು ಕಾಮಗಾರಿಗಳ ಪಟ್ಟಿಯನ್ನು ಮಂಡಿಸ್ಬಿಟ್ಟು ನಿಮ್ಮ ಅಭಿಪ್ರಾಯಗಳನ್ನ ತಗೊಂಡು ಅದನ್ನ ನಾವು ಮುಂದೆ ಸರ್ಕಾರ ಮಟ್ಟಕ್ಕೆ ನಾವು ಹೇಳುವಂಥದ್ದು ಇದಾಗುತ್ತೆ. ಅದು ಆ ಥರ ಆಗಿದ್ರೆ ಅದು ಖಂಡಿತವಾಗಿ ವಸೂಲಾತಿಗೆ ಬರುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. ರಾಜನ ತೋಟದಿಂದ ಧರ್ಮಣ್ಣ ಮನೆ ಕಡೆಗೆ ಜಲ್ಲಿ ರಸ್ತೆ ನಿರ್ಮಾಣ 1,80,619 ರೂಪಾಯಿ. ದುಂಡಳ್ಳಿ ಗ್ರಾಮ ಪಂಚಾಯತಿ ಚೀಕನಹಳ್ಳಿ ಗ್ರಾಮದ ಮುಖ್ಯ ರಸ್ತೆಯಿಂದ ಪಾಜಾತಿ ಮಹಾದೇವ ಮನೆ ಕಡೆಗೆ ಜಲ್ಲಿ ರಸ್ತೆ ನಿರ್ಮಾಣ 1 ಲೆಕ್ಕ ಪರಿಶೋಧನೆಯಲ್ಲಿ ನಾವು ಅದನ್ನ ಕ್ಲಿಯರು ಮಾಡಿದ್ದೀವಿ. ನಮಗೆ ಅವಾಗ ಯಾರು ಅಬ್ಜೆಕ್ಷನ್ ಮಾಡಿಲ್ಲ. ಸರ್ಕಾರದಿಂದ ಸ್ಪಷ್ಟವಾದಂಥ ನಿರ್ದೇಶನ ಇದೆ. ಯಾವುದೇ ಕಾರಣಕ್ಕೂ ಖಾಸಗಿ ಸ್ಥಳಗಳಲ್ಲಿ ಸಾರ್ವಜನಿಕ ಆಸ್ತಿಯನ್ನು ಸೃಜಿಸಬೇಡಿ ಅಂತ. ಆ ಥರ ಏನಾದರೂ ಸೃಜನೆ ಮಾಡಿದರೆ ಖಾಸಗಿ ಸ್ಥಳಗಳಲ್ಲಿ ಯಾರ್ಯಾರು ಆ ಕಾಮಗಾರಿ ಅನುಷ್ಠಾನದಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತೀರಿ ಅಥವಾ ಪಾಲ್ಗೊಂಡಿರ್ತೀರಿ ಅವರೆಲ್ಲರೂ ಕೂಡ ಅದಕ್ಕೆ ಜವಾಬ್ದಾರರಾಗ್ತಾರೆ. ಆ ಹಣವನ್ನು ಅವ್ರ ಕಡೆಯಿಂದ ಸಮಾನವಾದಂಥ ಕಂತುಗಳಲ್ಲಿ ಬಡ್ಡಿ ಸಮೇತ ವಸೂಲು ಮಾಡಲಾಗ್ತದೆ ಅಂತೇಳಿ ಸರ್ಕಾರದಿಂದ ಸ್ಪಷ್ಟವಾದಂಥ ಕಟ್ಟುನಿಟ್ಟಾದಂಥ ಆದೇಶ ಇರೋ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಯಾರೇ ಆಗಲಿ ದಯವಿಟ್ಟು ಖಾಸಗಿ ಸ್ಥಳಗಳಲ್ಲಿ ಪ್ರೈವೇಟ್ ಲ್ಯಾಂಡ್ನಲ್ಲಿ ಈ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಕ್ಕಂಥದ್ದು ಬೇಡ. ಹಂಗೆ ಒಂದು ವೇಳೆ ಅನಿವಾರ್ಯವಾಗಿ ಮಾಡಲೇಬೇಕು, ಇದು ಪಬ್ಲಿಕ್ಸ್ಗೆ ಭಾಳ ಅನುಕೂಲ ಆಗುತ್ತೆ. ವಿರಾಜಪೇಟೆ ತಾಲೂಕಿನ ಚೆನ್ನಯ್ಯನಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೆನ್ನಂಗಿ ಸರ್ಕಾರಿ ಶಾಲೆಯಲ್ಲಿ 78ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮವನ್ನು ವಿವಿಧ ಕಾರ್ಯಕ್ರಮಗಳೊಂದಿಗೆ ಆಚರಣೆ ಮಾಡಲಾಯಿತು. ಜಿಲ್ಲಾ ಪಂಚಾಯಿತಿ ಸಾಮಾಜಿಕ ನ್ಯಾಯ ಸಮಿತಿಯ ಮಾಜಿ ಅಧ್ಯಕ್ಷ ಮುಖಂಡ ವಿಜು ಸುಬ್ರಹ್ಮಣಿ ಮಾತನಾಡಿ, ಸ್ವಾತಂತ್ರ್ಯೋತ್ಸವ ಸಂಭ್ರಮ ದೇಶದ ಎಲ್ಲೆಡೆ ಆಚರಿಸಲಾಗ್ತಾ ಇದೆ. ದೇಶದ ಸ್ವಾತಂತ್ರ್ಯಕ್ಕಾಗಿ ದುಡಿದು ಪ್ರಾಣತ್ಯಾಗ ಮಾಡಿದವರನ್ನು ಸ್ಮರಿಸಬೇಕಾಗಿದೆ ಎಂದರು. ಒಂದು ಆರೋಗ್ಯಕರವಾದ ಒಂದು ಶಾಲೆ, ಆ ಒಂದು ಶಾಲೆಯ ಸ್ವತಂತ್ರ ಉತ್ಸವದ ಸಂದರ್ಭದ ಹಿಂದಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತ ಶಾಲೆಯ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಬೇದಿಯವರು ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಹೊಂದಿದಂತ ಒಂದು ಬಹಳ ಜನಸೇವೆ ಮಾಡುವಂತಹ ದೊಡ್ಡ ಸಂಘಟನೆಯ ಒಳ್ಳೆಯ ಉತ್ತಮ ಜವಾಬ್ದಾರಿಯನ್ನು ಹೊತ್ತುಕೊಂಡು ಈ ಭಾಗದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮೇಕೆರೆರ ಅರುಣ್ ಕುಮಾರ್ ಮಾತನಾಡಿ, ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಚೆನ್ನಂಗಿ ಶಾಲೆ ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದ ವಿದ್ಯಾರ್ಥಿಗಳನ್ನು ಕರೆತಂದು ಶಿಕ್ಷಣದೊಂದಿಗೆ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಮೂಲಕ ಮಾದರಿ ಶಾಲೆಯಾಗಿದೆ ಎಂದರು. So well,
and compliment the administrators and educated staff. ನಮ್ಮ ಈ ಕಡೆ SC/ST ಜನಾಂಗದವರು ಬಹಳಷ್ಟು ಜನ ಇದ್ದಾರೆ. ಈ ಕಾಲದಲ್ಲಿ ನೋಡೋತ್ತಿಗೆ ಅವ್ರನ್ನ ಬೇಜಾರಾಗ್ತಾ ಇದೆ. ಈಗ ಮನೆಗಳಲ್ಲಿ ಹಿಡಿದು ಎಲ್ಲ ಸೌಲಭ್ಯವನ್ನು ಸರ್ಕಾರ ಕೊಡ್ತಾ ಇದೆ. ಅದೇ ರೀತಿ ಅವರು ಸಮೇತ ಉಪಯೋಗಿಸ್ತಾ ಇದ್ದಾರೆ ಈಗ. ಯಾಕೆಂತಂದ್ರೆ ಅವರಿಗೆ ಈಗ ಮನವರಿಕೆ ಆಗಿದೆ ಎಲ್ಲರಿಗೂ. ಯಾಕೆಂತಂದ್ರೆ ನಾವು ಒಂದು ಹಂತದಲ್ಲಿ ನಾವು ಎಲ್ಲರಂಗೆ ನಾವು ಇರಬೇಕು ಅಂತೇಳಿ ಇನ್ನೂ ಕೆಲವೊಂದು ಗುಣಮಟ್ಟವನ್ನು ಸುಧಾರಿಸಬೇಕಾಗಿದೆ. ಪಾಲಿಬೆಟ್ಟ ಲಯನ್ಸ್ ಕ್ಲಬ್ ಅಧ್ಯಕ್ಷ ಸ್ವರೂಪ್ ಅಯ್ಯಪ್ಪ, ಪಾಲಿಬೆಟ್ಟದ ಸಮಾಜ ಸೇವಕ ಡಾಕ್ಟರ್ ಎಸಿ ಗಣಪತಿ, ಶಾಲಾ ಮುಖ್ಯ ಶಿಕ್ಷಕಿ ಕೆಕೆ ಶುಷಾ, ಶಿಕ್ಷಕರಾದ ಪ್ರತಿಮಾ, ಮಂಜುಳಾ, ಸತೀಶ್ ಸೇರಿದಂತೆ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ವಿಶ್ವ ಛಾಯಾಚಿತ್ರ ದಿನಾಚರಣೆ ಅಂಗವಾಗಿ ವಿರಾಜಪೇಟೆ ಹೊರವಲಯದ ಕೆದಮಳ್ಳೂರು ಗ್ರಾಮದ ಕ್ಯಾಟರಿನ ಚಿತ್ತದಿನಿ ಮಕ್ಕಳ ಅನಾಥಾಲಯಕ್ಕೆ ತೆರಳಿ ಮಕ್ಕಳಿಗೆ ಪಡಿತರ ಸಾಮಗ್ರಿಗಳಿಂದ ವಿತರಣೆ ಮಾಡುವ ಮೂಲಕ ವಿಶ್ವ ಛಾಯಾಚಿತ್ರ ದಿನಾಚರಣೆಯಿಂದ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ದಕ್ಷಿಣ ಕೊಡಗು ಛಾಯಾಚಿತ್ರ ಸಂಘದ ಅಧ್ಯಕ್ಷರಾದ ಡಿಸಿ ರವೀಂದ್ರ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭ ಸಂಸ್ಥೆಯ ಶಿಕ್ಷಕರಾದ ಸಿಸ್ಟರ್ ಟ್ರೀಸಾ, ಸೌಜನ್ಯ, ಲೂಸಿ, ಸಂಘದ ನಿರ್ದೇಶಕ ನಾಸೀರ್ ಮತ್ತಿತರರು ಪಾಲ್ಗೊಂಡಿದ್ದರು. ಎಲ್ಲಿ ಮಡಿಗೆ ಬ್ರಹ್ಮಪುತ್ರ ನಿನ್ನ ಸೀರೆಯ ಸೆರಗುಗಳು ಕೃಷ್ಣ ಕಾವೇರಿ ತುಂಗಭದ್ರ ನಿನ್ನ ಸೀರೆಯ ಕಿಗಳು ಗಂಗ ಯಮುನಾ ಬ್ರಹ್ಮಪುತ್ರ ನಿನ್ನ ಸೀರೆಯ ಸಾಗರ ತಲೆಯು ಭಾರತ ಮಾತೆಯೇ ನಿನ್ನಯ ಸೀರೆಯರು ನಿನ್ನಯ ಮುಕುಟ ಕನ್ಯಾಕುಮಾರಿ ಮಿಂಚುವ ನಿನ್ನಯ ಮುಕುಟ ಕನ್ಯಾಕುಮಾರಿ ನಿನ್ನ ಕಾಲಿನ ಕಾಲಿಗೆ ಜಯ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನೀವು ತಂದ ಈ ಥಿಂಗ್ಸಿಗೆ ತುಂಬ ಥ್ಯಾಂಕ್ಸ್. ಹ್ಯಾಪಿ ಫೀಸ್ಟ್. ಓಕೆ, ಥ್ಯಾಂಕ್ ಯು. ಇವತ್ತು 185ನೇ ಛಾಯಾಗ್ರಹಣ ಒಂದು ದಿನಾಚರಣೆ. ಅದರ ಪ್ರಯುಕ್ತ ನಾವು ವಿರಾಜಪೇಟೆ ದಕ್ಷಿಣ ಕೊಡಗು ಛಾಯಾಚಿತ್ರ ಗ್ರಾಹಕರ ಸಂಘದ ವತಿಯಿಂದ ಛಾಯಾಚಿತ್ರ ಗ್ರಾಹಕರ ಒಂದು ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರ ನಾವು ಮೊನ್ನೆ ಬಂದು ಇಲ್ಲಿ ವಿಚಾರಿಸಿದಾಗ ಅನಾಥ CC ಹೋಮ್ ಇದೆ, ಆ ಮಕ್ಕಳಿಗೆ ಬಡ ಮಕ್ಕಳು ಅವ್ರಿಗೆ ಏನಾದರೂ ಒಂದು ಮಾಡಬೇಕಂತ ಹೇಳ್ಬಿಟ್ಟು ಸಂಘದ ಎಲ್ಲ ಸದಸ್ಯರು ತೀರ್ಮಾನ ಮಾಡಿ ಈ ದಿನ ಮಕ್ಕಳಿಗೆ ಆಗುವಂಥ ಒಂದು ಅವರಿಗೆ ಆಹಾರ ವಸ್ತುಗಳನ್ನು ನಾವು ತಂದಿದ್ದೇವೆ. ಕೊಡಗು ವಿಶ್ವವಿದ್ಯಾಲಯದ ಘಟಕ ಮತ್ತು ಸಂಯೋಜಿತ ಮಹಾವಿದ್ಯಾಲಯಗಳಲ್ಲಿ 2023-24ನೇ ಶೈಕ್ಷಣಿಕ ಸಾಲಿನಲ್ಲಿ ವ್ಯಾಸಂಗ ಮಾಡ್ತಾ ಇರುವ BA, BCom, BBA, BCA ಮತ್ತು BSc ಪ್ರಥಮ ವರ್ಷದ ಸ್ನಾತಕ ವಿದ್ಯಾರ್ಥಿಗಳ ದ್ವಿತೀಯ ಸೆಮಿಸ್ಟರ್ನ ಜೂನ್-ಜುಲೈ 2024ರ ಪರೀಕ್ಷಾ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯ ಮುಗಿದಿದ್ದು ಫಲಿತಾಂಶವೊಂದ ತಾರೀಕು 19ರಂದು ಸೋಮವಾರ ಪ್ರಕಟಿಸಲಾಗಿದೆ. ಸ್ನಾತಕ ಪದವಿ ವಿದ್ಯಾರ್ಥಿಗಳು ಪರೀಕ್ಷಾ ಫಲಿತಾಂಶವೊಂದ ಕೊಡಗು ವಿವಿಯ ವೆಬ್ಸೈಟ್ ಮೂಲಕ ವಿದ್ಯಾರ್ಥಿಗಳ ನೋಂದಣಿ ಸಂಖ್ಯೆ ಮೂಲಕ ನೋಡಲು ಲಭ್ಯವಿದೆ.